ರಾತ್ರಿ 8:50. ನೀವು ನಾಮಿನೇಟ್ ಆಗಿದ್ದೀರಾ ಅಂತ ಸುಮ್ಮನೆ ಅಲ್ಲ, ನಾವು ಆ ಟೈಮಲ್ಲಿ ನಮ್ಗೆ ನೆನಪಾಗಲಿಲ್ಲ. ಇಟ್ಸ್ ಓಕೆ. ಎರಡು ಚಾಲೆಂಜಸ್ನ ಒಟ್ಟಿಗೆ ಆಕ್ಸೆಪ್ಟ್ ಮಾಡ್ತೀವಿ. ನಾಮಿನೇಟ್ ಆಗಿದ್ದಾರೆ. ಅಲ್ಲ ನಾನು ಹೇಳಕ್ಕೆ ಬಂದಿದ್ದೇನು ಅಂದರೆ ನಾಮಿನೇಟಿಂದ ಸ್ಪಾರ್ ಆಗ್ತೀವಲ್ಲ, ಅದನ್ನು ಯೋಚನೆ ಮಾಡಬೇಕು. ಏನು ನಾಮಿನೇಷನಿಂದ ಪಾರ್ ಆಗ್ತೀವಿ? ಈಗ ನಾನು ಫೈನಲಿಸ್ಟ್ ಆದರೆ ನಾಮಿನೇಷನಿಂದ ಪಾರ್ ಆಗ್ತೀವಲ್ಲ, ಎಲಿಮಿನೇಷನಿಂದ ಇದಾಗುತ್ತಲ್ಲ. ನೀವು ಇದ್ದೀರಾ ನಾಮಿನೇಷನಲ್ಲಿ? ನಾನು ಅದಕ್ಕೆ ನಾನು ತೊಗೊತೀನಿ ಅಂತಂದಿದ್ದು. ಅವರು ಇದ್ದಾರೆ, ನೀವು ಇದ್ದೀರಾ. ಕರೆಕ್ಟ್. ಜಾಸ್ತಿ ಆ್ಯಕ್ಚುಲಿ ನಿಮಗೆ ಬಂದಿದ್ದು. ನನಗೆ ಬರಲಿಲ್ಲ. ನಮಗೂ ನಮ್ಗೆ ಫ್ಲ್ಯಾಶ್ ಆಗಲಿಲ್ಲ. ಅದು ಗೊತ್ತಾಗಲಿಲ್ಲ. ಬಟ್ ಓಕೆ, ಬಟ್ ವಾಟ್ ಎವರ್ ಅಷ್ಟೇ. ಆಗಿದ್ದಾದ್ಮೇಲೆ ಜಾಸ್ತಿ ಯೋಚನೆ ಮಾಡಬೇಕು. ಓಕೆ. ಎನಿವೆ, ಧನುಣ ಬಾಣ ಇಲ್ಲಿ ನೀನು ಯಾಕಣ್ಣ ಬಿಟ್ಕೊಟ್ಟೆ? ನಾನು ಇವೆಲ್ಲ ವೇಸ್ಟ್ ಆಯ್ತು, ಎರಡು ವೇಸ್ಟ್ ಆಯ್ತು. ಜಾನ್ವಿಯರ್ ಕೊಡೋಣ ಅಂತ ಅಂದ್ಕೊಂಡಿದ್ದೆ. ನಾನು ಬಾಯ್ಬಿಟ್ಟು ಹೇಳಿದೆ, ನಾನು ನಿಮಗೆ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಫಸ್ಟ್ ಅವರು ಇಲ್ಲ ಅಶ್ವಿನಿ ಅವರು ಹೋಗಿ ಅಂತ ಅವರು ಯಾರು ಹೇಳಿದ್ದು? ಅಲ್ಲ ಕಿರಣ, ಆಡಿರೋರು ನೀವು ಈಗ ಸ್ಟಾಪ್ ಮಾಡಿ. ಅಲ್ಲ ಎಲ್ಲರೂ ಅಲ್ಲಿರೋರು ಎಲ್ಲರೂ ಅಶ್ವಿನಿ ಅವರೇ ಅಂತ. ಅಣ್ಣ ಈಗ ವೇಸ್ಟ್ ಆದದ್ದು ಯಾರಿಗೆ? ವೇಸ್ಟ್ ಆಯ್ತಲ್ಲ ಅದು. ಎಷ್ಟು ಆಯ್ತು? ಬರೀ ನಾನು ಒಂದು ಎಲ್ಲದಕ್ಕೂ ನಾನು ನನಗೇನು ಹೆಂಗೆ ಹೇಳ್ದ? ನಾನು ಹೋಗ್ತಿದ್ದೆ ಲಾಸ್ಟ್. ಅದನ್ನೇ ಕೇಳ್ತಿರೋದು. ಅಲ್ಲ, ಅದಕ್ಕೆ ಫಸ್ಟ್ ಸೆಲ್ಫಿಶ್ನೆಸ್ ಯಾವ ಲೆವೆಲಲ್ಲಿ ಇದೆ ಅಂತ. ಮಾಳು ಇದ್ದಿದ್ರೆ ಆಗಿರೋದು. ನಾನು ಹೇಳಿದೆ ಮಾಳು ನಿಲ್ಲಿಸಿ ಅಂತ. ನಾನು ನಿಮಗೂ ಒಂದಷ್ಟು ಟಿಪ್ಸ್ ಹೇಳಿದೆ, ಅವ್ರಿಗೂ ಒಂದಷ್ಟು ಟಿಪ್ಸ್ ಹೇಳಿದೆ. ಮಾಳು ನಿಲ್ಲಿಸಿ ಅಂತ ಮಾಳು ಇದ್ದಿದ್ರೆ ಆಗಿರೋದು. ಯಾಕಂದ್ರೆ ಮಾಳು ಫಾಸ್ಟ್ ಅವನ. ನಾನು ಹೇಳಿದೆ, ಅಭಿ ಸ್ವಲ್ಪ ನಾನು ಹೇಳಿದೆ ಖೋಖೋ ಥರ ಆಡ್ಬೇಕಿದ್ದೀನಿ, ಖೋಖೋ ಥರ. ನನ್ನಲ್ಲಿ ಏನು ಅಡ್ವಾಂಟೇಜ್ ಅಂದರೆ ನಾನು ಫಾಸ್ಟ್ ಇದ್ದೀನಿ, ಸ್ಟ್ರಾಂಗು ಇದ್ದೀನಿ. ಅಪ್ಪ ಗೊತ್ತಪ್ಪ, ಅದಕ್ಕೆ ನೀನು ಮಾಡೋದು. ನೋಡಲ್ಲಿ ಅಂತ ರಾಕ್ಷಸ ಅಭಿ ಉಸಿರು ಬಿಡ್ತಾವನೆ, ಬಿಟ್ಬಿಡೋಣ ಹೊಂಟೈತೀನಿ ಮನೆಗೆ ಅನ್ನೋ ಥರ. ನಾವು ಒಂಟಿಗಳಾಗೋಕ್ಕೆ ಲಾಯಕ್ಕು ಅಂತ ತೋರಿಸ್ಕೋಬೇಕು ಅಂದರೆ ಬೈ ಹುಕ್ ಆರ್ ಕ್ರೂಕ್ ವಿ ಹ್ಯಾವ್ ಟು ವಿನ್ ಅಟ್ ಎನಿ ಕಾಸ್ಟ್. ಒಂದು ಗೇಮ್ ಬರ್ತಿದೆ ಅಂದರೆ ಗೆಲ್ಲಬೇಕು ಅನ್ನೋದೇ ಉದ್ದೇಶ. ಅಯ್ಯೋ ಬಿಡು, ನಡಿ ನೋಡೋಣ. ಇಲ್ಲ ನೋಡಿ, ನಿಮ್ಮ ಅಕ್ಕ ಮಾಡಿದ ತಪ್ಪಿಗೆ ಅನುಭವಿಸ್ತಿದ್ದಾರೆ. ಒಂದು ಬಾರಿ ಬಂದು ಅದೇ ಅಲ್ವಾ, ಒಂದು ಬಾರಿ ಬಂದು ಬೆಂಡಾಗಿ ಕ್ಷಮೆ ಕೇಳಿ ಬಿಡಿ. ಖಂಡಿತ ಇಲ್ಲ ಮಹಾರಾಜ, ಚಾನ್ಸೇ ಇಲ್ಲ. ಈ ಬೆಳ್ಳುಳ್ಳಿಯನ್ನ ಜಜ್ಜಿದ ಹಾಗೆ ಜಜ್ಜಿ ಇಡುತ್ತೇವೆ. ಹುಷಾರ್. ಇದು ಬೆಳ್ಳುಳ್ಳಿ ಅಲ್ಲ, ಚಿನುಕುರುಳಿ. ಓಹೋ, ಕೈಗೆ. ರಾತ್ರಿ 9:50. ರಕ್ಷಿತಾ, ನೆನ್ನೆ ಅಡುಗೆ ಮನೆಯೆಲ್ಲ ನಾವು ಕ್ಲೀನ್ ಮಾಡಿದ್ದೇವೆ. ನೀವು ಎಲ್ಲೆಲ್ಲಿ ಕಟ್ ಮಾಡಿರ್ತೀರ, ಏನೇನು ಮಾಡಿರ್ತೀರ ಅದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಹೋಗ್ಬೇಕು. ನೀವು ಏಕೆ ಅವರಿಗೆ ಪ್ರಾಮುಖ್ಯತೆ ಕೊಡ್ತೀರಿ? ಒಲೆ ಬೇಕಾದ್ರೆ ಒಲೆ ಬೇಡ ಮಹಾರಾಜ, ಕ್ಲೀನ್ ಮಾಡಿ ಹೋಗಲು ಹೇಳಿದ್ದೇನೆ. ಇದೇ ರಾಣಿ ಅವರ ಇದೆ. ನನ್ನ ನೀರು ಬಿಡ್ಬೇಕಾಯ್ತು. ಏನದು ಅಧಿಕಾರ ರಾಣಿ ಅವರು ಮಾಡ್ತಾ ಇದ್ದಾರೆ, ಸೈನಿಕ ಅವರು ವೇಟ್ ಮಾಡ್ಬೇಕು. ಕಿಂಕಿಣಿಯರೇ, ಕಿತ್ತುಕೊಳ್ಳಿ ಹೇಳ್ತೀನಿ, ಆ ಕಡೆ ಬಿಸಾಕಿ. ಸಾರಿ. ಎಲ್ಲ ಮೊಟ್ಟೆ ಹಾಕಿದ್ದಾನೆ. ಆಫ್ ಮಾಡಿ, ಆಫ್. ಏನ್ ತಗೊಂಡು ರಕ್ಷಕರೇ, ಲೈಕಿಣಿ ಕೈಗೆ ಸಿಗದಂತೆ ಕಾಪಾಡ್ಕೊಳ್ಳಿ. ಬಿಸಿ ಇದೆ, ಪರವಾಗಿಲ್ಲ. ಹುಷಾರು, ಬಿಸಿ ಇದೆ, ಬಿಸಿ ಇದೆ, ಬಿಸಿ ಇದೆ. ಹಿಡ್ಕೊಳ್ಳಿ. ಫಸ್ಟ್ ತಿಂದ್ಬಿಟ್ಟು ಅಲ್ಲಿ ತಿನ್ಬೋದು. ಅವ್ರದ್ದು ಹೇಳಿರಲಿಲ್ಲ ಮುಗಿತ. ಇಷ್ಟು ಬಿಸಿ ಹೆಂಗೆ ಹಾಕೊಳ್ಳೋದು ಸರ್ ಬಾಯಿಗೆ? ಬಿಸಿ ಇದೆ ಹಾಗಲಕಾಯಿ. ಒಬ್ಬಳೆ 3 ಮೊಟ್ಟೆ ತಿನ್ನುತ್ತಿರೋಳು ನಮ್ಮ ರಾಜ್ಯದಲ್ಲಿ. ತಿನ್ಲಿ ನಾನು 10 ಕೂಡ ತಿಂತೀನಿ ಟುಡೇನೆ. ನಿಮ್ಗೆ ಅದೇ ಇದೆ ಬೇಡ. ಟುಡೇ ಇಲ್ಲದಿದ್ದರೆ 4 ತಿನ್ನು, ನಮಗೇನಂತೆ? ಇಲ್ಲ, 2 ಸಾಕು. ನೋಡಿ ಅಲ್ಲಿ ಬಂತು. ನಿಮ್ದು ರೈಸ್ ಏನ್ ಮಾಡ್ತೀರಾ? ಹೆಂಗೆ ಆನ್ ಮಾಡು, ಒಂಚೂರು ಆನ್ ಮಾಡು ಅಕ್ಕ. ಖಂಡಿತ ಇಲ್ಲ, ಇಲ್ಲ. ಸೂಪರ್. ಎಷ್ಟೊತ್ತಿಗೆ ನಿಲ್ಸ್ಲಿ? ಥ್ಯಾಂಕ್ ಯು ಧನು. ಎಷ್ಟೊತ್ತಿಗೆ ನಿಲ್ಸ್ಲಿ? ಆ ರಾಕ್ಷಸ 30 ಮಿನಿಟ್ಸಾ? ಇಲ್ಲ, ಆಮೇಲೆ 25 ನಿಮಿಷ ಆಫ್ ಮಾಡ್ಕೋಬೋದು. ಇರಲಿ, ಪರವಾಗಿಲ್ಲ, ನಮಗೆ ಇಷ್ಟ. ಬಿಸಿ ಮಾಡ್ಕೊಳ್ಳಿ, ಹೋಗ್ಲಿ. ಅಯ್ಯೋ, ಅದೇ ಸ್ಟ್ರಾಟಜಿ. ಪರವಾಗಿಲ್ಲ. 100% ಜಾಗ ಬಿಡಿ. ಯಾರು ಮಾಡಿ 100% ಗೊತ್ತಾ? ಈಗ ನಾವು ಜನರ ದೃಷ್ಟಿಯಲ್ಲಿ ಕಿಂಕರರಿಗೆ ಕೊಟ್ಟಿದ್ದೇನೆ, ನಮ್ಮ ಅಂಗರಕ್ಷಕನಿಗಿದೆ ಮಾಂಜ. ಅಂತ ಬಂದಾಗ ಕೊಡಬೇಡಿ ಎಂದು ಹೇಳಿದ್ದೆ. ಇಲ್ಲಿ ನೋಡಿ, ಇದಕ್ಕೆ ಹಾಕಿದ್ರು, ಚಿಕನಿಗೆ ಹಾಕಿದ್ರು ಫುಲ್ ಅವರೆಲ್ಲ. ನೀವು ಅದನ್ನು ಏನು ಮಾಡಿದ್ದಾರೆ? ಚಿಕನ್ಗೆ ಹಾಗಲಕಾಯಿ ಹಾಕಿದರು. ಇರಲಿ, ಅದನ್ನು ಆಯ್ತು, ತೆಗೆದರೆ ಆಯ್ತು. ನೀವು ಏನು ಮಾಡ್ತಿದ್ದೀರಿ?
ನಾವ್ ಇಲ್ಲಿ ಕೆಲಸ ಮಾಡುವಾಗ ನೀವು ಮಾಡಿದ ಇದಕ್ಕೆ ಅವ್ರು ಬಂದ್ ಮಾಡಿದ್ರೆ ನಾವೆಂತ ಮಾಡುವುದು? ತೊಂದ್ರೆ ಇಲ್ಲ, ಅದು ಇಮ್ರಿಕೊಳ್ಳುತ್ತದೆ. ತೆಗೀರಿ. ಅಲ್ಲ, ನೀವು ಅವ್ರಿಗೆ ಏನು ಶಿಕ್ಷೆ ಕೊಡದೆ ಹಂಗ್ ಮಾಡಕ್ ಬಿಟ್ರೆ ನಮಗೆ ಪ್ರಾಬ್ಲಮ್ ಆಗುತ್ತೆ. ಕೇಳೋದಿಲ್ವಲ್ಲ, ತೆಗೀರಿ. ನೀವು ಸುಮ್ಮನೆ ಹೇಗಿದ್ದೀರಾ, ಬೈಬೋದಲ್ಲವೇ? ನಾಳೆ ಅವರಿಗೆ ಕಾಟ ಕೊಡುತ್ತೇನೆ. ನೋಡಿ, ಅಷ್ಟು ಜನದ ಊಟಕ್ಕೆ ಏನು ಮಾಡಿ, ಅಷ್ಟು ಜನ ನೋಡಿದ್ದೀರಾ, ಯಾರು ಒಳ್ಳೆಯವರಿಲ್ಲ. ಈಗ ಹೇಳಿ, ನೀವು ನಮಗೆ ಬಂದ್ರೆ ಅಷ್ಟು ಜನದ ಊಟ ಅದು, ಇಡೀ 12 ಜನರ ಊಟ ಅದು, 12 ಜನರ ಊಟ ಅದು. ಈಗ ಹೇಳಿ, ಜೊತೆ ನಾನು 12 ಜನ ಊಟ ಮಾಡುವ ಚಿಕನ್ಗೆ ಒಂದು ಲೋಟ ಟೀನ ಉಯ್ದ್ಬಿಟ್ಲು. ಚಿಕನ್ಗೆ ಚಂದ್ರಣ್ಣ ಬೇಯ್ತಿರೋ ಚಿಕನ್ಗೆ ಟೀನ ಉಯ್ದ್ಬಿಟ್ಲು. 12 ಜನದ್ದು ಚಿಕನ್ಗೆ ಟೀ ಉಯ್ದ್ಬಿಟ್ಲು. ಹೊಟ್ಟೆವರಿಗೆ ಆ ಟೀ ಗ್ರೀನ್ ಟೀ ಒಂದು ಲೋಟ ಫುಲ್ ತೆಗೆದು ಉಯ್ದ್ಬಿಟ್ಲು. ಹಾಗಲಕಾಯಿ ಮತ್ತೆ ಅರ್ಧ ಒಂದು ಲೋಟ ಟೀ. ನಾನು ಹೇಳ್ತಿರೋದು ಟೀ ಮಿಕ್ಸ್ ಆಗಿತ್ತಲ್ಲ, ಅದರಲ್ಲಿ ಟೀ ಮಿಕ್ಸ್ ಆಗಿತ್ತು ತಾನೆ. ಟೀ ಗ್ರೀನ್ ಟೀ ತೆಗೆದು ಇಲ್ಲ ಇಲ್ಲ, ಅವರು ವೇಟ್ ಅಲ್ಲ, ಅದ್ರಲ್ಲಿ ಟೀ ಮಿಕ್ಸ್ ಆಗಿತ್ತು. ಟೀ ಹಾಕಿ ಅವರು ನನ್ನ ಪ್ಯಾನ್ ಅಲ್ಲಿ ಎಂತ ಹಾಕಿದ್ದಾರೆ ಅದೇ ಹಾಕಿ ಇಲ್ಲಿ ಹಾಕಿದ್ದೀನಿ. ಊಟದ ಜೊತೆ ಆಟ ಆಡೋದಿಲ್ಲ. ಇದು ಮಿಕ್ಕಿದ 12 ಜನದ ಊಟ. ರಕ್ಷಿತಾ, ಆಟ ಆಡಬೇಡಿ. ನೀವು ಅವ್ರ ಜೊತೆ ಮಾಡಿದ್ರೆ ಅವ್ರ ಜೊತೆ ಮಾತಾಡ್ಕೊಳ್ಳಿ. ಅವ್ರ ಮುಖ ಮೇಲೆ ಹಚ್ಚಿ ನೀವು ಇಲ್ಲಿ ಬೇರೆ ಊಟ ಜೊತೆ ಆಟ ಆಡಬೇಡಿ. ನಾವು ನಿಮ್ಮ ಊಟ ಜೊತೆ ಆಟ ಆಡಿಲ್ಲ, ನಾಳೆಯಿಂದ ನಿಮ್ಮ ಊಟ ಜೊತೆ ಆಟ ಆಡಬೇಕಾಗುತ್ತೆ. ಒಂದು ಲಿಮಿಟ್ ಇದೆ. ಅದು ಊಟ ಅಂದ್ರೆ ಒದ್ದಾಡ್ತಿರುವಾಗ ನೀವು ಅಧಿಕ ಪ್ರತಿಕ್ರಿಯೆ ತೋರಿಸಬೇಡಿ. ಇಲ್ಲಿ ನಮಗೆ ಗೊತ್ತು ಎಷ್ಟು ಒದ್ದಾಡಿದೀವಿ ಅಂತ ಹೋದ್ವಾರ. ಇದು ಊಟ, ಇದು ಊಟ. ರಕ್ಷಿತಾ, ನೀವು ಅವ್ರ ಮುಖದ ಮೇಲೆ ಹೋಗಿ ಇಲ್ಲೆಲ್ಲ ಹಾಕ್ಬೇಡಿ. ಇದು ನಮ್ಮ ಊಟ ಅಲ್ಲ, 12 ಜನರ ಊಟ. ಎಸೆದ್ರೆ ಹೇಗಿರುತ್ತೆ, ಹಾಗೆ ಮಾಡಿದ್ರೆ ಹೇಗಿರುತ್ತೆ, ಹೇಗಿರುತ್ತೆ ಹಾಗೆ ಮಾಡಿದ್ರೆ. ಆಟ ಆಡಬೇಡಿ ಊಟದ ಜೊತೆ. ಅನ್ನ ಪರಬ್ರಹ್ಮ ಸ್ವರೂಪ ಅಂತಾರೆ. ನಿಮ್ದೇನೇ ಕೋಪ ಇತ್ತು ವ್ರತ ತೋರಿಸ್ಕೊಳ್ಳಿ. ನಿಮ್ದೇನೇ ಕೋಪ ಇತ್ತು ವ್ರತ ತೋರಿಸ್ಕೊಳ್ಳಿ. ನಮ್ಮ ಬಾಸ ಅನ್ನೋ ಗೊತ್ತಿಲ್ಲ, ನೀವು ಬೇರೆ ತರ ಅಪೋಸ್ ಮಾಡಿ. ಊಟದ ಜೊತೆ ಆಟ ಆಡಬೇಡಿ ಅಷ್ಟೇ. 12 ಜನದ ಊಟ ಇದು. 10 ಸತಿ ಮಾಡ್ತೀನಿ. ನೀವು ಇಷ್ಟ ಬಂದಂಗೆ ಮಾಡಬೇಡಿ. ಆಯ್ತು, ನಮ್ದು ಗೊತ್ತು. ನಾಳೆಯಿಂದ ಇಲ್ಲೇ ನಾವು ಮಾಡ್ತೀವಿ. ನೋಡೋಣ. ನಾನು ಕೂಡ ನೋಡ್ತೀವಿ. ಅವ್ರವ್ರು ಏನೇನೋ ಮಾಡ್ಕೋತಾ ಇದ್ದಾರೆ. ಅವ್ರು ತನ್ನ ಟೀ ಸುರಿದ್ರು, ಇವ್ರು ಇದನ್ನ ತಗೊಂಬಂದು ಚಿಕನ್ಗೆಲ್ಲ ಸುರಿದಿದ್ದಾರೆ. ಆ ಟೀ ಹಾಗಲಕಾಯಿ ಎಲ್ಲ ಕೆಟ್ಟ ರಾಕ್ಷಸ. ನಮಗೇನು ಒಂದು ನಿಮಿಷದ ಕೆಲಸ. ನಿಮ್ಮ ಹೊಟ್ಟೆಗೆ ಬೆಲೆ ಇಲ್ವಾ? ನಿಮ್ಮ ಹೊಟ್ಟೆಗೆ ನಾನು ಯಾಕೆ ನೋಡ್ಬೇಕು? ಇದೇ ಮಾತು ನಾಳೆ ನಿಮಗೆ ಬರುತ್ತದೆ. ಮಾತಾಡಲ್ಲ, ಇನ್ನ ಮಾತಾಡಲ್ಲ. 1 ಸೆಕೆಂಡ್ ಅಲ್ಲ, 10 ಸೆಕೆಂಡ್. ನಮಗೆ ಹೇಳ್ಬೇಡಿ. ಏನು ಹೇಳ್ಬೇಡಿ. ಬಿಡಿ ರಾಶಿ. ನೋಡಿದ್ರಾ, ನಿಮ್ಮ ಕರ್ಮ ಅವರು ತಿನ್ಲಿ, ನೀವು ಕೂಡ ತಿನ್ನಿ. ಆಯ್ತು ಮಹಾರಾಜ, ಊಟದ ಜೊತೆ ಯಾರಿಗೂ ಊಟದ ಬೆಲೆನೇ ಗೊತ್ತಿಲ್ಲ. ರಾತ್ರಿ 9:55. ಎಷ್ಟು ಪಾರ್ಶಿಯಾಲಿಟಿ ಮಾಡ್ತಾ ಇದ್ದೀರಾ? ಅವರು ನನಗೆ ಅನ್ಯಾಯ ಮಾಡಿದ್ರು, ಯಾರು ಹೇಳಲಿಲ್ಲ. ನೀರೇ ಗೊತ್ತು ಅವರು ಎಂತ ಮಾಡಿದ್ದಾರೆ. ನಾನು ಕಂಚಲ ಫ್ರೈ ಮಾಡಿ ಇಟ್ಟಿದ್ದೀನಿ, ಅವರು ನೀರು ಹಾಕಿದ್ದಾರೆ ಕಂಚಲ ಮೇಲೆ. ಇಲ್ಲ, ಯಾಕೆ ನೀವು ನಿಮಗೆ ಮಾಡ್ತೀನಿ ನಾನು. ನನ್ನ ಇದರಲ್ಲಿ ಕೈ ಯಾಕೆ ಮಾಡಿದ್ರೆ ನೀವು? ಕೋಳಿ ತಿನ್ನಲಿಕ್ಕೆ ವೇಟ್ ಮಾಡ್ತಾ ಇದ್ದೀರಾ ನನ್ನ ಹೊಟ್ಟೆಗೆ. ಒಂದು ಸೆಕೆಂಡ್ ವೇಟ್. ನನ್ನ ಹೊಟ್ಟೆಗೆ ಕಾರ್ ಮಾಡಿ ನಿಮ್ಮ ಹೊಟ್ಟೆ ಫುಲ್ ಮಾಡ್ಲಿಕ್ಕೆ ಬಿಡ್ತೀನಾ? ದೂರ ಇಡಿ, ಯಾಕೆ ಹತ್ರ ಬರ್ತದೆ. ಬನ್ನಿ. ನಿನ್ನ ಹೊಟ್ಟೆ ಆದ್ರೂ ಅಷ್ಟೇ, ಯಾರ ಹೊಟ್ಟೆ ಆದ್ರೂ ಅಷ್ಟೇ, ರಾಕ್ಷಸನ ಹೊಟ್ಟೆ ಆದ್ರೂ ಅಷ್ಟೇನೆ. ಪಾಪ ಹುಡುಗಿ ಬಂದ್ಬಿಟ್ಟು ಅಲ್ಲಿ ಮಾಡಿ ಎಲ್ಲರಿಗೂ ಬಡಿಸ್ತಾ ಇದ್ದಾಳೆ, ತಂದ್ಬಿಟ್ಟು ಅದಕ್ಕೆ ಟೀ ಸುರಿಯೋದು ಸರಿನಾ? ಯಾವ್ದು ಬೇರೆ ಏನಾದರೂ ಆಟ ಆಡಿ, ನೀವು ಊಟದ ವಿಚಾರದಲ್ಲಿ ಆಟ ಆಡೋದಕ್ಕೆ ಹೋಗ್ಬೇಡಿ. ಎಲ್ರಿಗೂ ಅದೇ ಥರನೇ ಕೋಪ ಬರೋದು, ಎಲ್ರಿಗೂ ಹೊಟ್ಟೆನೇ ಇರೋದು. ನೀವು ಅವಳಿಗೆ ಮಾಡಿದ್ರೆ ಅವಳಿಗೆ ಅಲ್ಲಿ ಮಾಡಿದ್ಲು, ಅವಳೇನು ಮಾಡ್ತಾಳೆ ಪಾಪ? ಅವಳ್ದು ಹೆಂಗೆ ತಪ್ಪಾಗತ್ತದು? ನಿಂದೇನು ತಪ್ಪಿಲ್ಲ, ನೀನ್ ಮಾಡಿದ್ ಕರೆಕ್ಟಾಗೇ ಇದೆ. ನೀನ್ ಮಾಡಿದ್ ಯಾವುದು ತಪ್ಪಿಲ್ಲ. 12 ಜನರದ್ದು ಹೊಟ್ಟೆ ಆದ್ರೆ ಆ ಹುಡುಗಿದು ಹೊಟ್ಟೆನೆ, ಅವಳದೇನು ಗಾರ್ಬೇಜ್ ತೊಟ್ಟಿ ಅಲ್ಲ. ಪಾಪ ಮಗು ಮಾಡ್ಕೊಂಡು ತಗೊಂಬಂದು ತಿನ್ನಕ್ಕೆ ಅಂತ ಮಾಡಿ ಇಟ್ಕೊಂಡ್ರೆ ಅದಕ್ಕೆ ಟೀ ಬೇರೆ ಸುರಿಯೋದು. ಯಾರು ಮಾಡಿದಾರೆ? ಅವ್ರು ಮಾಡಿರೋದಕ್ಕೆ ಶಿಕ್ಷೆ ಕೊಟ್ಟಿರೋದು.
ನಾನು ಯಾರ ಹತ್ರನೂ ಮಾತಾಡ್ತಿಲ್ಲ, ನನಗೂ ಮಾತಾಡೋ ಅವಶ್ಯಕತೆ ಇಲ್ಲ. ನಾನು ಯಾರು ಬೇರೆಯವ್ರು ಇದ್ದಾರೆ ಎಲ್ರಿಗೂ ಹೇಳ್ತಾ ಇದ್ದೀನಿ, ನಿಮಗೆ ಹೇಳೋ ಅವಶ್ಯಕತೆ ನಮಗೂ ಇಲ್ಲ. ಏನು ನಾಯಿನಾ? ಏನು ನಾಯಿನಾ? ಏನು ನಾಯಿನಾ? ಯಾವಳವಳು ನಾಯಿ ಅಂತ ಹೇಳಿದ್ದು? ಮತ್ತೆ ಏನದು ಹೇಳಿದ್ದು? ಅವ್ರವ್ರಿಗೆ ಬೇಕಾಗಿದೆ ಅಲ್ಲ, 12 ಜನದ ಹೊಟ್ಟೆ ಪಾಪ ಅವ್ರು ಬೇಯಿಸಾಕೋರು. ಆ ಹುಡುಗಿ ಏನು ಮತ್ತೆ ಸತೀಶಣ್ಣ ಅದೇ ಯಾರ್ದು ತೊಂದರೆ ಮಾಡಿ ಸರ್. ಅವರು ನಮಗೆ ತೊಂದರೆ ಮಾಡಿದ್ಮೇಲೆ ನಾವು ಅವ್ರಿಗೆ ತೊಂದರೆ ಮಾಡಿದೀವಿ. ನಾವು ಅವ್ರಿಗೆ ಯಾವ್ದು ತೊಂದರೆ ಮಾಡಲಿಲ್ಲ. ಬೆಳಗ್ಗೆ ನಿನ್ನೆಯಿಂದ ನಮ್ಮ ವಾಟರ್ ಬಾಟ್ಲ್ ಎತ್ತಿರ್ತಾರೆ, ನಮ್ಮ ಮೇಕಪ್ ಕಿಟ್ಗಳನ್ನ ಎತ್ತಿರ್ತಾರೆ, ಬಟ್ಟೆಗಳನ್ನ ಎತ್ತಿರ್ತಾರೆ. ಇವಾಗ ಬಂದು ಪಾಪ ಹುಡುಗಿ ಮಾಡ್ಕೋತಾ ಇದ್ರೆ ತಿನ್ನಕ್ಕೆ ಟೀ ಸುರಿದಿದ್ದಾರೆ ಅದ್ರೊಳಗಡೆ. ಯಾಕೆ ರಾಕ್ಷಸ? ಅದಕ್ಕೆ 12 ಜನ ನಮ್ದು ಸಪ್ರೇಟ್ ಅಲ್ವಾ? ಹಂಗಲ್ಲ, ಅವರು ನಿಮ್ಮಂತಾನೆ ಪ್ರತಿನಿಧಿಸ್ತಾ ಇರೋದು. ಇಬ್ಬರಿಗೆ ಅವರು ಮೇಂಟೈನ್ ಮಾಡ್ತಾರೆ. ಒಂದ್ ನಿಮಿಷ ಅವ್ರಿಗೆ ಆರ್ಡರ್ ಆಗಿದೆ. ಒಂದ್ ನಿಮಿಷ ಕೇಳಿ, ಒಂದ್ ನಿಮಿಷ ಕೇಳಿಸ್ಕೊಳ್ಳಿ ಮೇಡಮ್. ಬನ್ನಿ ಇಲ್ಲಿ ಮೇಡಮ್, ಬನ್ನಿ ಇಲ್ಲಿ. ನಿಮ್ಗೆ ಅದೇ ಪರಿಸ್ಥಿತಿ ಇವತ್ತೇ ನನಗೆ ಅರ್ಥ ಮಾಡ್ಲಿಕ್ಕೆ ಕೊಡ್ಲಿಕ್ಕೆ ಆಗಲ್ಲ. ನೀವು ರಾಕ್ಷಸ. ಯಾಕೆ ಅವಳು ನಿಮ್ ಗುಂಪಲ್ಲಿ ಇದ್ದಿದ್ರೆ ಅವಳಿಗೆ ಬೇರೆ ಪಾರ್ಶಾಲಿಟಿ ಮಾಡ್ತಿದ್ರಾ? ಹಂಗಲ್ಲ ಒಂದು ನಿಮಿಷ. ಇವಾಗ ಇವ್ರದ್ದು ಏನ್ ಜಗಳ ಆಗಿದೆ ಗೊತ್ತಿಲ್ಲ, ಇವ್ರದ್ದು ಏನ್ ಜಗಳ ಗೊತ್ತಿಲ್ಲ. ಬರಲ್ಲ. ಇಲ್ಲಿ ಇಬ್ರು ಜಂಟಿ ನಿಂತಿದ್ದಾರೆ, ಇಲ್ಲಿ ಇಬ್ರು ಜಂಟಿ ನಿಂತಿದ್ದಾರೆ, ಇಲ್ಲಿ ಇಬ್ರು ಜಂಟಿ ನಿಂತಿದ್ದಾರೆ, ಮಜಾ ನೋಡ್ತಾ ಇದ್ದಾರೆ. ಅವರಷ್ಟು ಜನ ಮಾತಾಡ್ತಾ ಇದ್ದಾರೆ, ಅವರಷ್ಟು ಜನ ಅವ್ರ ಪರವಾಗಿ ಮಾತಾಡ್ತಾರೆ. ಇವರೆಲ್ಲ ನಿಂತ್ಕೊಂಡು ಮಜಾ ನೋಡ್ತಿದ್ದಾರೆ. ಏನಾಗ್ತಾ ಇದೆ, ಇಲ್ಲೇನಾಯ್ತು ಅಂತ ಎಲ್ಲರೂ ನೋಡಿದ್ರ? ಯಾರು ಅವ್ರಗಳಿಗೂ ಯಾರಿಗೂ ಗೊತ್ತಿಲ್ಲ. ನಾನು ವಾಯ್ಸ್ ರೈಡ್ ಮಾಡಿದ ತಕ್ಷಣ ಅವರೆಲ್ಲ ಬಂದರು ಅವ್ರ ಕಡೆ ವಾದ ಮಾಡೋಕ್ಕೆ. ಇಲ್ಲಿ ನಮ್ಮವರೆಲ್ಲ ನಿಂತ್ಕೊಂಡಿದ್ದಾರೆ. ಇನ್ನೇನಕ್ಕೆ ಜಂಟಿ ಫೇಲ್ ಆಗುತ್ತೆ, ಇನ್ನೇನಕ್ಕೆ ಜಂಟಿ ಪಾಸ್ ಆಗುತ್ತೆ? ಯಾರು ಏನಾದರೂ ಮಾಡ್ಕೊಳ್ಳಿ, ನಂದು ನಿಂದು ಆಟ ಆಡೋಣ ಅಷ್ಟೇ. ನಾನು ನೀವು ಜಂಟಿಯಾಗಿ ಆಟ ಆಡೋಕ್ಕೆ ಸಾಧ್ಯನ ಮಾಡ್ಕೊಳ್ಳೋಣ. ಖುಷಿ ಆಯ್ತು ನಮಗೆ. ಈ ಜಗಳಕ್ಕೆ ಮೇನ್ ಕಾರಣ ಯಾರು ಹೇಳಿ? ಧನುಷ್. ಅದು ತರಲಿಲ್ಲ ಅಂದ್ರೆ ಇದಾಗ್ತಾನೆ ಇರಲಿಲ್ಲ. ನೀವು ಮಾಡಿಲ್ಲ ಅಂದ್ರೆ ಇದಾಗ್ತಾರಿಲ್ಲ ಅಂದ್ರೆ ನಾವು ಮಾಡಕ್ಕೆ ಇರೋದು. ಮಾಡಬಾರ್ದಾಗಿತ್ತು. ಇದು ಊಟದ ದಿವಸದಲ್ಲಿ ಮಾಡಬಾರ್ದಾಗಿತ್ತು. ನೀವು ನಿಮ್ ಕೈಯಲ್ಲಿ ಅಧಿಕಾರ ಇದೆ ಅಂತ ಏನ್ ಬೇಕಾದ್ರೂ ಮಾಡ್ಬೋದಾ ನೀವು? ನಾವು ಸಹಿಸ್ಕೋಬೇಡಿ. ಸಹಿಸ್ಕೊಳ್ಳೋದ ಪರ್ಚ್ಕೊಳ್ಳಿ. ಇನ್ನೊಂದು ಆ ಕಡೆ ನಿಮಗೆ ಪರಿಸ್ತೀವಿ. ಪರ್ಚಿ ಆಚೆ ಹೋಗಿ. 6 ಜನದ್ದು ಹೊಟ್ಟೆ. ನಾನು ಇಲ್ಲ ಅಂತ ಹೇಳ್ತಾನೆ ಇಲ್ಲ. ತಪ್ಪಾಗಿದ್ರೆ ಬಿಗ್ ಬಾಸ್ ಇಲ್ಲ ಅಂತ ನಾನು ಹೇಳ್ತಾನೆ ಇಲ್ಲ. ನಿಮ್ಗೆ ನಾಚಿಕೆ ಆಗಲ್ವಾ ಇಷ್ಟು ಮುಖ ಮಾಡ್ಲಿಕ್ಕೆ? ಖಂಡಿತ ಇಲ್ಲ. ನಿಮ್ಗೋಸ್ಕರನೇ ಆಗಿದೆ ಇದೆ ಎಲ್ಲ. ಎಷ್ಟು ಕೆಟ್ಟವರು ನೀವು. ಖಂಡಿತ ಹೌದು. ಬಾಯ್, ಅಡುಗೆ ಮಾಡ್ಕೊಡ್ತೀನಿ. ಇಲ್ಲ, ನೋಡಿ ಅವರು ಮಾಡಿದ್ರಲ್ವಾ, ಅವರಿಗೆ ಶಿಕ್ಷೆ ಸಿಗುತ್ತೆ ಅಷ್ಟೇ. ಅದೇ ನಿಮಗೆ ಅದೇ ರಾಂಗ್ ಆಯಿತು, ಅದೇ ನಾನು ಇದೇ ಮಾಡ್ತೀನಿ, ಅದೇ ನನ್ನ ಮಿಸ್ಟೇಕ್. ಬಟ್ ಒಂದು ಸೆಕೆಂಡ್, ಶಿಕ್ಷರ ನೀವು ಅವರು ಇದೆ ಅಲ್ವಾ, ನೀವು ಹಿಂಗೇನೆ ಮಾಡೋದಾ? ನಿಮ್ಮ ಸೇವಿಕರವರಿಗೆ ಹಾಗೇನೆ ಮಾಡೋದಾ? ಎಷ್ಟು ಕೆಟ್ಟವರು ನೀವು ಅಂದರೆ. ಮತ್ತೆ ಕೂಡ ನೀವು ಹಿಂಗೆ ಇಡ್ತೀರಾ? ನಿಮ್ಮ ಜೊತೆಗೆ ಹಾಗೆ ಮಾಡಿದ್ರೆ ಹೇಳಿ ನನಗೆ. ಊಟ ಆಯ್ತಾ ನಿಮ್ದು? ಹುಡುಗಿ ಊಟ ಮಾಡಿ ಅವ್ರು ಇದ್ದಾರಲ್ವ, ಲೈಕ್ ಅವರು ಅಶ್ವಿನಿ ಮ್ಯಾಮ್. ಅಶ್ವಿನಿ ಅಲ್ಲ, ಮಂಜು. ಅವರು ಕೋಪದಲ್ಲಿ ಎಂತ ಫ್ರೈ ಆಗ್ತಾ ಇತ್ತು, ಬಿಸಿ ಬಿಸಿ ಎಣ್ಣೆ ಇತ್ತು, ಓಕೆ, ಅದರಲ್ಲಿ ಎಂತ ಫ್ರೈ ಆಗ್ತಾ ಇತ್ತು. ಅವರು ನಾನು ಯಾವಾಗ ಮಾತಾಡ್ತೀವಿ ಅಲ್ಲ ಆ ಟೈಮಲ್ಲಿ ಜೋರಲ್ಲಿ ಹೆಂಗೆ ಎಲ್ಲ ಬಿಸಾಕಿದ್ದಾರೆ. ಎಣ್ಣೆ ನನ್ನ ಕೈಯಲ್ಲಿ ಸ್ವಲ್ಪ ಬಿತ್ತು, ಅದೇ ನನಗೆ ಬಿಸಾಕಿದ್ದವರು ಕೆಳಗೆ ಹಿಂಗ ಮಾಡಿದ್ರು, ಲೈಕ್ ಒಂದು ಗರ್ವಲ್ಲಿ. ಅದೇ ನನ್ನ ಕೈ, ಅದು ನನ್ನ ಫೇಸ್ ಅದೇನ ಎಲ್ಲ ಕೆಳಗಡೆ ಬಿದ್ದಿದ್ದು. ಅದೇ ಇವತ್ತೇ ನನ್ನ ಫೇಸಲ್ಲಿ. ಹೇಳು ಅವರಿಗೆ, ನೀನು ಬಿಡಬಾರ್ದು. ನೀನು ಹೇಳು. ಬೇಡ, ದಟ್ ಲೇಡಿ ಮಂಜು ಭಾಷೆ ಬೇಡ. ಓಕೆ ಬಿಡು. ನೀನು ಫಸ್ಟ್ ಸ್ಟಾರ್ಟ್ ಮಾಡಿಲ್ಲ, ಸ್ಟಾರ್ಟ್ ಮಾಡಿದ್ದು ಯಾರು? ತಿನ್ನು ಫಸ್ಟ್. ಥ್ಯಾಂಕ್ ಯು. ಇದು ನೀರು ಮಾರ್ತೋಕ ಸುಮ್ಮನೆ ಹತ್ತಿದಲ್ಲ, ಮಾರ್ತೋಕ ಹಂಗೆ ತಿನ್ಬಾರ್ದು. ಇಲ್ಲ ಅದು ಬೇಡ. ಇದಕ್ಕೆ ಎಂತ ನೀನು ಮಾರಿ ತೊಳ್ಕೊಂಡೆ ಸ್ವಲ್ಪ ಬೇಡ ಹಂಗೆ ಉಣ್ಬಾರ್ದು. ಹಂಗೆ ಎಂತ ಆಗಲ್ಲ. ಚಪಾತಿ ಉಣ್ಣಲ್ಲ, ಚಪಾತಿ ಹಂಗೆ ತಿಕ್ಕೆ ಸಕ್ಕರೆ ಹಾಕೊಂಬರ್ಲ ಅಂದ್ರೆ ಅಳ್ತಾ ಇದ್ದಾಳೆ. ಸ್ವಲ್ಪ ಇರಲಿ, ಅದೇ ಬಿಸಿ ಉಂಟು. ಏನು ಬೇಕು ತಿನ್ನು, ಸ್ವಲ್ಪ ಇರಲಿ. ಅದೇ ಡ್ರೈ ಉಂಟು, ಇವತ್ತೇ ಹೋಗಲ್ಲ. ಕುತ್ಕೊಳ್ಳಿ ಇಲ್ಲಿ. ರಾತ್ರಿ 10:20. ಯಾರ ಮೇಲೆ ಕೋಪ ಬರುತ್ತೆ ಅವ್ರ ಹತ್ರ ಹೋಗಿ ತೀರ್ಸ್ಕೊಳ್ಬೇಕು. ರಕ್ಷಿತಾ, ನಾವು ಫಸ್ಟ್ ವೀಕ್ ಊಟಕ್ಕೆ ಎಷ್ಟು ಒದ್ದಾಡಿದೀವಿ ನಮಗೆ ಗೊತ್ತು. ಊಟ ಇಲ್ದಲೇ ಮಲಗಿದೀವಿ 2 ದಿನ. ಊಟನೇ ಇಲ್ಲ, ಸರಿ, ನಾವು ಸಾಂಬಾರ್ ಕುಡ್ಕೊಂಡು ಸಾರು ಮಾಡಿಲ್ಲ ಕುಡ್ದು ಮಲಗಿದೀವಿ.
ಬರೀ ಒಂದು ದಿನಕ್ಕೆ ಬರೀ ಒಂದು ಕಪ್ ಸಾಂಬಾರ್ ಕುಟ್ಕೊಂಡು ಮಲಗಿದ್ದೀವಿ. ಊಟದ ಜೊತೆ ದಯವಿಟ್ಟು ಆಟ ಆಡಕ್ ಹೋಗ್ಬೇಡಿ. ಊಟದ ಬೆಲೆ ನಮಗೆ ಗೊತ್ತಾಗಿದೆ ಯಾರು ಮಾಡಿದ್ ಫಸ್ಟ್? ಮ್ಯಾಮ್ ಅಲ್ಲಿ ರಾಕ್ಷಸ ಅದು ನಮ್ಗಿಲ್ಲ ಗೊತ್ತಿರೋದಕ್ಕೆ ಅಲ್ಲ ರಾಶಿ ನಿನ್ಗಿಲ್ಲ. ನಾವಿಲ್ಲ. ಜಂಟಿ ಅವರು ಇದಾರಲ್ವಾ ಅವರು ಅವರೇ ಪಕ್ಷ. ಅದು ಊಟ ಅಲ್ಲ. ಓಕೆ ಅದು ಊಟ ಅಲ್ಲ. ಅದು ಊಟ ಅಲ್ವಾ? ನಾನು ಯಾವಾಗ ಅಲ್ಲಿ ಹೇಳಿದ್ದೀನಿ ಅದೇ ತಪ್ಪಂತ. ಅವರು ಎಂತ ಮಾಡಿದ್ರು? ಇದೇ ಮಾಡಿದ್ರು. ಯಾರು? ನಿಮ್ಮ ಜಂಟಿ ಅವರು. ಅದೇ ಮಾಡ್ಲಿಕ್ಕೆ ಎಂತ ಇದೇನೇ ಇರ್ಲಿಲ್ಲ. ನೀವು ಸಿಂಪ್ಲಿ ವೇಟ್ ನಂಗೆ ಹೇಳಿಗೆ ಬಿಡು. ಬಿಸಿ ಆಯಿಲ್ ಇತ್ತು. ಅವ್ರ ಎಂತ ಆಮ್ಲೆಟ್ ಇತ್ತ ಎಂತ ಅಂತ ನಂಗೆ ಗೊತ್ತಿಲ್ಲ. ಅವರು ನಾನು ಹಿಂಗ ಮಾಡಿದ್ರೆ ಹಿಂಗೆ ಬಿಸಾಕಿದ್ರು. ಓಕೆ ಅದೇ ಆಯಿಲ್ ನನ್ನ ಫೇಸ್ಗೆ ಬಿರ್ಬೋದಿತ್ತು, ಬಟ್ ಅದೇ ನನ್ನ ಫೇಸಿಗೆ ಬಿರ್ಲಿಲ್ಲ. ಅದೇ ಇದೇ ಮಾಡಿದ್ರು. ನಾನು ಉತ್ತರ ಕೊಡ್ಬೇಕು ಅಂತ ಇಲ್ಲವೇ ಇಲ್ಲ. ಅವ್ರು ಉತ್ತರ ಕೊಡಲ್ಲ ಅಂದ್ರೆ ನೀನ್ ಯಾಕೆ ಉತ್ತರ ಕೊಡ್ತೀಯ? ನೀವು ಯಾವಾಗ ಸರಿ ಅಲ್ಲ ಅಂತ ನೀವು ಕೂಡ ಸುಳ್ಳು ಹೇಳ್ಬಹುದು. ನಿಮ್ಮ ನೀವು ಆಕ್ಚುಲಿ ನ್ಯಾಯಕ್ಕೆ ಗೇಮ್ ಮಾಡ್ಲಿಕ್ಕೆ ಬಂದಿದ್ದೀರಾ, ಇಂಪ್ರೆಸ್ ಮಾಡ್ಲಿಕ್ಕೆ ಬಂದಿದ್ದೀರಾ. ನೀವು ಎಂತ ಟ್ರೂ ಗೇಮ್ ಆಡುವುದಿಲ್ಲ. ಓಕೆ ಇದೇ ಫೇರ್ ಗೇಮೇ ಅಲ್ಲ. ಅದೇ ಅಲ್ಲಿ ನನಗೆ ನ್ಯಾಯ ಕೊಡ್ಬೇಕಿತ್ತು. ನೀವು ಎಂತ ಮಾಡಿದ್ರಿ? ಹಿಂಗ ಮಾಡಿದ್ರಿ. ನನ್ನ ಫೇಸ್ ಅಲ್ಲಿ ಸ್ವಲ್ಪ ಕೂಡ ಇದೇ ಮಾಡಿದ್ರೆ ನೀವೇ ಇದಕ್ಕೆ ಇದೇ ಆಗ್ತೀರಾ? ನಾನು ಅದೇ ಆಗ್ತೀನಿ ಬಿಡು. ಇದೆ ನಂಗೇನೆ ಹುಚ್ಚು. ಬಿಡಿ ತಿನ್ನು, ನೀನು ಆರಾಮಾಗಿ ತಿನ್ನು ರಾಶಿ. ಇವಾಗ ಅವರಿಗೆ ಒಂದು ವಿಷಯ ಬೇಕು, ಚಿಕ್ಕ ಹುಡುಗಿ ಅಂತ. ಶೀಸ್ ನಾಟ್ ಕಿಡ್. ಚಿಕ್ಕ ಹುಡುಗಿ ಅವಳು 25 ಏನೋ ಹೇಳ್ತಾಳೆ ಆಯ್ತಾ? ಅವಳು ಮಾತಾಡಿರೋ ವರ್ಡ್ಸ್ ಯೂಸ್ ಮಾಡಿ ನೋಡಿದ್ರೆ ನಾವು ಯೂಸ್ ಮಾಡಿಲ್ಲ ಆ ಥರ ವರ್ಡ್ಸ್ಗಳು. ನಿಮ್ಮ ಮೆಂಟಾಲಿಟಿ ಐ ಮೀನ್ ನಿಮ್ಮ ಕಲರ್ ಏನು ಅಂತ ಗೊತ್ತಾಗುತ್ತೆ. ನಿಮ್ಗೆ ಟ್ರೂ ಆಗಿಲ್ಲ ನೀವು. ಬಿಕಾಸ್ ನಿಮಗೆ ಅಂತ ತಂದಿದ್ದು ನಾನು, ನೀರು ಹಾಕಿದ್ದು ಅವಳು. ಯಾರ ಪರವಾಗಿ ಜಗಳ ಮಾಡಿದ್ದು ಟಾರ್ಗೆಟ್ ಆಗಿದ್ದು ನಾನು. ಯಾರ ಪರವಾಗಿ ಮಾತನಾಡಬೇಕು ಇವರೆಲ್ಲ? ಚಂದ್ರರೇ, ಚಿಕನ್ ನೀವು ತಿನ್ನಬೇಕೆಂದು ತಂದಿದ್ದು ನಾನು, ತಿನ್ನಬಾರದೆಂದು ನೀರು ಹಾಕಿದ್ದು ಅವಳು. ಇದನ್ನ ತಲೆಯಲ್ಲಿ ಚಿಕ್ಕ ಹುಡುಗಿ ತಗೊಂಡು ಬಿಗ್ ಬಾಸ್ ಮನೇಲಿ ಯಾರೂ ಬಿಟ್ಟಿಲ್ಲ. ಅವರೆಲ್ಲರೂ ಅವಳನ್ನ ನೋಡಿರೋ ಓಕೆ ಶಿ ಸ್ಟ್ರಾಂಗ್ ಇಲ್ಲ, ಇರ್ತಾಳೆ ಅಂತಾನೆ ಕರ್ಕೊಂಡು ಬಂದು ಇಷ್ಟು ಜನ ಮಧ್ಯ ಬಿಟ್ಟಿರೋದು ಅವಳನ್ನ ಅಲ್ವಾ? ನಾನು ಹೀಗೆ ಮಾಡಿದ್ರೆ ಹೆಂಗಿರುತ್ತೆ? ಕೋಪ ಬಂತು ಅಂತ ನನಗೆ ಕೋಪ ಬಂತು, ಅವ್ರು ಹಂಗೆ ಮಾಡಿದ್ರು ಹಿಂಗೆ ಮಾಡಿದ್ರು ನನಗೆ ಕೋಪ ಬಂತು ಅಂತ ಹಿಂಗೆ ಮಾಡಿದ್ರೆ ಹೆಂಗಿರುತ್ತೆ ಅಂದೆ. ಅದು ಎಣ್ಣೆ ಗಿಣ್ಣೆ ಏನೂ ಇರಲಿಲ್ಲ. ನಾನು ಚಿಕನ್ಗೆ ಹಾಕಿದ್ಲಲ್ಲ ಕರೆ ಎಲ್ಲ, ಅದನ್ನೆಲ್ಲ ತೆಗೆದು ಪ್ಯಾನ್ಗೆ ಹಾಕಿದ್ದೆ. ಆ ಪ್ಯಾನಲ್ಲಿರೋ ಕರೆನ ಹೊರಗಡೆ ಬಂತು. ಅವಳು ಎಣ್ಣೆ ಇತ್ತು, ಎಣ್ಣೆ ಮುಖದ ಮೇಲೆ ಬಿದ್ದಿದ್ರೆ ಅದು ಇದು ತೆಗ್ಸಿ ಅಂತೀನಿ ನಾನು. ಫುಟೇಜ್ ತೆಗೆಸ್ಬಿಟ್ಟು ಮಾತಾಡಿ. ರಾತ್ರಿ 11:40. ಐ ಜಸ್ಟ್ ಡಿಂಟ್ ಲೈಕ್ ಇಟ್. ಐ ಲವ್ಡ್ ಇಟ್. ಎಂತ ನೀನು ಮಾಡಿದ್ದು ಎಂತ? ರೆಬೆಲ್ ಇದೆಯಲ್ಲ, ನನ್ನೇ ನೋಡ್ದಂಗಿತ್ತು ಗೊತ್ತಾ? ನಾನು ಹೇಳ್ದೆ ಅದು ನಂದು ಛೋಟ ವರ್ಷನ್ ಅಂತ. ಸೀರಿಯಸ್ಲಿ? ನೋ, ಐ ಫೆಲ್ಟ್ ಐ ಆಮ್ ಸೀಯಿಂಗ್ ಮೈಸೆಲ್ಫ್ ಅಂತ. ನಾನು ಯಾವಾಗಲೂ ಕಣ್ಸಿ ಸಾಕಾಯ್ತಲ್ಲ, ಯಾರು ಇಲ್ವಲ್ಲಪ್ಪ. ನಂದು ಆ ನೇಚರ್ ಹೋಗಿದ್ದು ಇಂಡಸ್ಟ್ರಿಗೆ ಬಂದೆ. ಇಂಡಸ್ಟ್ರಿಯಲ್ಲಿ ಆಕ್ಟರ್ ಆಗ್ಬೇಕಾದ್ರೆ ಈ ನೇಚರ್ ವರ್ಕ್ ನಮ್ದೇ ಬಿಸ್ನೆಸ್ ಎಲ್ಲ ಇದ್ದಾಗ ಇದು ನಡೆಯುತ್ತೆ. ಇಂಡಸ್ಟ್ರಿಗೆ ಬಂದ್ಮೇಲೆ ಇದು ನಂದು ಸ್ಟಾಪ್ ಆಗಿದ್ದು. ಸಾಧಾರಣವಾಗಿ ಮಂಗಳೂರವರಿಗೆ ಚಂದ ಮಾತಾಡಿದ್ಲು, ಜೋರು ಇರ್ತಾರೆ. ಒಂದು ಬೇಬಿ ಮಹಾರಾಣಿ ಚಂದ ಮಾತಾಡಿದ್ಲು. ಎಂತ ಮಹಾರಾಣಿ? ಪಟಾಕಿ. ಅದಕ್ಕೆ ಡೈಲಿ ಅದನ್ನೇ ಮಾಡಬೇಡ. ಎಂತ ಮಾಡ್ತೀವಿ ಹೇಳ್ಬಿಡಿ. ನಾನು ಹಂಗೆ ಅದೇ ನನ್ನ ಸಿಟ್ಟಿಂದ ಇದೆ. ಆಯ್ತು, ಇಲ್ಲಂದ್ರೆ ಮಾಡಲ್ಲ ಅಲ್ಲ ಹಂಗೆಲ್ಲ ನೀನು. ಗುಡ್ ಗರ್ಲ್. ಮಧ್ಯರಾತ್ರಿ 12. ಕೇಳಿಸ್ಕೊಳ್ಳಿ, ಇದು ಏನು ಪ್ಲಾನ್ ಮಾಡಿ ಸರ್? ಇದು ನಮ್ಮನೆ ಅನ್ಕೊಂಡು ಮಾಡೋಣ, ಕಂಡೋರ್ ಮನೆ ಅಂತ ಯಾಕೆ ಮಾಡೋಣ? ತಿರ್ಗಾ ನಾವು ಅಲ್ಲಿಗೆ ಹೋದಂಗೆ ಮತ್ತೆ ಅದೇ ಆಯ್ತು. ಖುಷಿಯಾಗಿರೋಣ, ಟೆನ್ಷನ್ ಫ್ರೀ ಇರೋಣ. ನಮಗೆ ಹೈಜೀನಿಗಾಗಿ ನಾವು ನೀಟಾಗಿ ಇಟ್ಕೊಳ್ಳೋಣ. ಆಮೇಲೆ ಅವ್ರಿಗೋಸ್ಕರ ಕೆಲಸ. ಅಷ್ಟೇ, ಆ ಥರ ಬೇಡ. ಮಂಜಮ್ಮಗೆ ಹಚ್ಬೇಕು ಆಟಕ್ಕೆ. ಅವಳಿಗೆ ಹಚ್ಬೇಕು ಗೊತ್ತಾಗ್ತದೆ. ಹೌದು, ಅವಾಗ ಬುದ್ಧಿ ಬರ್ತದೆ. ಹೌದು, ಬರೀ ಫಿಟ್ಟಿಂಗ್ ಇಡೋದೇ ಕೆಲಸ. ಫಿಟ್ಟಿಂಗ್ ಒಳ್ಳೆ ಬುದ್ಧಿ ಅಂತ ಇಲ್ಲ ಬರೀ ಫಿಟ್ಟಿಂಗ್ ಇಡೋದೇ ಬುದ್ಧಿ. ಅವ್ರನ್ನೆಲ್ಲ ಅರ್ಧ ಹಾಳು ಮಾಡಿರೋದೇ ಆಯಮ್ಮ. ಬೇಸಿಕ್ಲಿ ನಾಳೆಯಿಂದ
ನಮ್ಗಳು ನಾವು ಒಂಟಿಯಾಗಿರೋಣ, ನಾವು ಯಾರ ಮಾತು ಕೇಳೋದು ಬೇಡ. ಅದೊಂದು ನಾವುಗಳೇ ನಮ್ಮ ಕೆಲಸ ನೇಮಕ ಮಾಡಿಕೊಂಡು ನಮ್ಮ ಮನೆ ನಾವು ನೀಟಾಗಿ ಇಟ್ಕೊಳ್ಳೋಣ, ಯಾರ ಮಾತು ಕೇಳೋದು ಬೇಡ. ಅದೇ ಬೇರೆಯವ್ರ ಮೇಲೂ ಡಿಪೆಂಡ್ ಆಗೋದು ಬೇಡ. ಅವ್ರು ಮಾಡಲಿ ಇವ್ರು ಮಾಡಲಿ ಅಂತ ನಮ್ಮ ಪಾಡಿಗೆ ನಾವು ಮಾಡ್ಕೊಳ್ತಾರನ ಅವ್ರು ಯಾರೋ ನೋಡೋರು ನೋಡ್ತಾ ಇರ್ತಾರೆ. ನಾನು ಎವ್ರಿ ಟೈಮ್ ನಾನು ಬೇರೆಯವ್ರಿಗೆ ಅಂತ ಹೋಗ್ತೀನಿ, ಬಟ್ ನನಗೆ ಅಂತ ಸ್ಟ್ಯಾಂಡ್ ತಗೊಳ್ಳೋವಾಗ ಐ ಫೀಲ್ ರಿಯಲಿ ನೈಸ್. ಥ್ಯಾಂಕ್ ಯು. ಯು ಡಿಸರ್ವ್ ಇಟ್ ಅಷ್ಟೇ. ದಿನ 10 ಬೆಳಗ್ಗೆ 9 ಗಂಟೆ. ಬೆಳಗ್ಗೆ 9:40. ನಿಮ್ಮ ಲೈಕ್ ನೀವು ಅಲ್ಲಿ ಊರಲ್ಲಿ ಎಂತೆಂತ ಮಾಡ್ತೀರಾ, ಎಂತೆಂತ ತಿಂತೀರಾ, ಅದು ಎಲ್ಲ ನಾವು ಇದರಲ್ಲಿ ಮಾಡೋಣ ನೋಡಿ. ಇವತ್ತೆ ಜಸ್ಟ್ ಇಮ್ಯಾಜಿನ್ ನಾವು ಒಂದು ವ್ಲಾಗಿಂಗ್ ಮಾಡ್ತಾ ಇದೀವಿ. ಹಾಯ್ ಗೈಸ್, ಹೇಗಿದ್ದೀರಾ ನೀವು? ನಾವು ಚೆನ್ನಾಗಿ ಮುದ್ದಾಗಿದ್ದೀವಿ. ಸೊ ಟುಡೇ ನಾವು ಎಂತ ಬೆಳಿಗ್ಗೆ ಮಾಡ್ತಾ ಇದ್ದೀನಿ ಅಂದ್ರೆ ನಾನು ಮೊಬೈಲ್ ಕ್ಯಾಚ್ ಮಾಡಿದ್ದೀನಿ. ನೀವು ಚಪಾತಿ ಮಾಡಿ ಎಂತ ಮಾಡ್ತಾ ಇದ್ದೀರಾ ಹೇಳಿ? ಚಪಾತಿ ಮಾಡ್ತೀನಿ. ನಿಮ್ಮ ಚಪಾತಿಯಲ್ಲಿ ಒಂದು ಇದೆ ಅಂತ ಒಂದು ವಿಶೇಷತೆ ಎಂತ? ನಿಮ್ಮ ಚಪಾತಿದು ವಿಶೇಷ ಅಂದ್ರೆ ಅಜ್ಜಿದು ಕೈ ಚೆನ್ನಾಗಿ ಹಿಂಗು ಮಾಡೋದು, ಹಿಂಗನಾದದು. ಸೊ ಇಲ್ಲಿ ನಮ್ಮ ಒಂದು ಕೈ ರುಚಿ ಚಪಾತಿ ಎಪಿಸೋಡ್ ಇಲ್ಲಿ ನಂತರ ಕಂಟಿನ್ಯೂ ಮಾಡ್ತೀನಿ. ಓಕೆ. ಬೆಳಗ್ಗೆ 10:10. ಈ ಸೀಸನ್ ಮುಗಿಯೋ ತನಕ ಇವ್ರು ಅರಸಿ ಅಂತ ಫಿಕ್ಸ್ ಆಗ್ಬಿಟ್ಟಿದ್ದಾರೆ ಅವರು. ಏನು ಅವರೆಲ್ಲ ಇಲ್ದಿರೋ ಬೇಜಾನ್ ಎಗರಾಡ್ತಾ ಇದ್ರೆ ಈಗ ಸೈಲೆಂಟ್ ಆಗ್ಬಿಟ್ರೆ ಬೆಕ್ಕಿನ ಬರೀತಾರ? ಯಾರು? ನೀವೇ. ನಾವಾ? ಅಯ್ಯೋ ನಾವು ಜಾನ್ಸ್ ನಿಮ್ಮ ಕಡೆಯಿಂದ ಆಗಿರೋ ಗಲೀಜೆಲ್ಲ ಕ್ಲೀನ್ ಮಾಡಿ ಫಸ್ಟು. ಮಾಡ್ತಾ ಇದ್ದೀವಿ. ಪಾತ್ರೆ ಎಲ್ಲ ಸುಮ್ಮನೆ ಡೋ ಮಾಡ್ಕೊಂಡು ತಿನ್ಕೊಂಡು ಉಣ್ಕೊಂಡು. ನಾನು ಹೇಳೋದು ಅಟ್ಲೀಸ್ಟ್ ಇವತ್ತೊಂದಿನ ಯಾರು ಏನು ಮಾಡೋದು ಬೇಡ. ಈಗ ಅವ್ರಾಗಲೇ ಬುದ್ಧಿ ಬಂದು ಅವಾರ್ಡ್ಗೆ ಅವೇ ಮಾಡ್ಕೋತಾವೆ. ಫಸ್ಟ್ ವಾರಕ್ಕೆ ಲೆಕ್ಕ ಹಾಕೋಬಿಟ್ರೆ ಅವೇ ತಟ್ಟೆ ತೊಳ್ಕೊತಾವೆ, ಟಾಯ್ಲೆಟ್ ಒಂದು ತೊಳಸ್ಬೇಕು. ನಮಗೆ ಏನು ಬಿಗ್ ಬಾಸ್ ನೀವು ಮಾಡಲೇಬೇಕು ಮನೆ ಕೆಲಸ ಅಂತ ಹೇಳಿಲ್ಲ ಆಯಿತಾ. ನಾವೂ ಆ್ಯಸ್ ಪ್ರಜೆಗಳು ಮಾತು ಕೇಳಲೇಬೇಕು ಅಂತೇನಿಲ್ಲ. ಒಳ್ಳೆ ಪ್ರಜೆಗಳಾಗಿದ್ವಿ, ಕೇಳಿದ್ವಿ. ಇವಾಗ ನಮಗೂ ಬುದ್ಧಿ ಬಂದಿದೆ, ನಾವು ಕೇಳಲ್ಲ. ನಮ್ಗೇನು ಬೇಕು ಅದನ್ನು ನಾವು ಮಾಡ್ಕೋತೀವಿ. ಕರೆಕ್ಟಾಗಿ ನೋಡ್ಕೊಳ್ಳಿ, ಕರೆಕ್ಟಾಗಿ ಲೀಡ್ ಮಾಡಿ ಆಯ್ತಾ. ಈ ವಾರ ಅವ್ರುಗಳು ಹೇಳ್ತಾ ಇರೋದು ಯಾವ ರಾಜ ರಾಣಿ ಇಲ್ಲ ಅಂತ ಆಗಿದೆ. ನಾವು ಬಿಗ್ ಬಾಸ್ ಮಾತು ಕೇಳಿದೀವಿ, ಒಬ್ಬನೇ ಸರ್ವಾಧಿಕಾರಿ ಇರೋದು ಅಂತ. ಟಾಯ್ಲೆಟ್ ತೊಳೆಯಲ್ಲ, ಅವರು ಹೋಗ್ತಾರೆ, ಅವರು ತೊಳಿಬೇಕು ಅಂತ ಹೇಳ್ತಿದ್ದಾರೆ. ಆಮೇಲೆ ಬೆಳಿಗ್ಗೆ ಯಾರು ಅಡಿಗೆ ಮನೆಗೆ ಬರ್ತಾರೋ ಫಸ್ಟ್ ಅವ್ರು ಅಡಿಗೆ ಮಾಡತ್ತಾರ, ಆಯ್ತಾ? ಅಡಿಗೆ ಮಾಡತ್ತಾರ ಅವ್ರು ಕ್ಲೀನ್ ಮಾಡೋಬೇಕು. ಅವ್ರು ಹೇಳಿದ್ದೆಲ್ಲ ನಾವು ಕೇಳ್ಕೊಂಡಿರಕ್ಕಾಗಲ್ಲ, ಹೋಗಿ ನೀವು ನಮ್ಗೆ ಹೇಳ್ಬೇಡಿ. ಅವರು ಟಾಯ್ಲೆಟ್ ತೊಳೆಯಲ್ವಂತೆ, ನೀವು ಹೇಳೋ ಅವಶ್ಯಕತೆ ಅವ್ರೊಬ್ಬರೇ ಯಾಕೆ ಗುಡಿಸ್ಬೇಕು? ರಾಜ ರಾಣಿನೇ ಇಲ್ಲ ಈ ವಾರ ಅಂತ ಹೇಳ್ತಿದ್ದಾರೆ. ಯಾಕೆ ನಾವು ಗುಡಿಸ್ತಾ ಇಲ್ವಾ? ಇವಾಗ ಹೋಗಿ ಟಾಯ್ಲೆಟ್ ನಾನು ಕ್ಲೀನ್ ಮಾಡಿ ಬಂದಿಲ್ವಾ? ನಮ್ ಕಿಚನ್ ನೀವ್ ಹೇಳಿದ್ರ ನಮಗ್ ಮಾಡಿ ಅಂತ, ನಮ್ ಕೆಲಸ ನಾವು ಮಾಡ್ತಿದೀವಿ. ನಮ್ಗೆ ಯಾರು ಲೀಡರ್ ಬೇಡ. ಎಲ್ಲ ತೊಳೆಯಮ್ಮ, ಏನಮ್ಮ ಸುಮ್ನೆ ಓಡಾಡ್ಕೊಂಡು ನಿಂತ್ಕೊಬಿಟ್ರೆ ನೀನು? ಅವ್ರ ಮಾತು ಯಾಕೆ ಕೇಳ್ಬೇಕು ನಾವು? ಯಾಕೆ ಕೇಳ್ಬಾರ್ದು? ಹೇಳಲಿಕ್ಕೆ ಬಿಡಿ, ನೀವು ಯಾಕೆ ಅವ್ರಿಗೆ ಸ್ಟಾಪ್ ಮಾಡಿ? ನೀವು ಹೇಳಿ, ನೀವು ನಮ್ಗೆ ಒಂದು ಎಂಟರ್ಟೈನರ್, ನಾವು ಎಂಜಾಯ್ ಮಾಡ್ತೀವಿ. ಮಾಡು ಈಗ ಮಧ್ಯಾಹ್ನ ಹೇಳ್ತಾರೆ ಬಿಗ್ ಬಾಸ್, ಕೊಡ್ತೀನಿ ನಿನ್ ಕೆಲಸ. ಬೆಳಗ್ಗೆ 11:20. ನಿಮ್ಮ ಟೀಮಲ್ಲಿ ಒಬ್ಬ ನಾಯಕ ಅಂದ್ರೆ ಅದು ಧ್ರುವ. ನೆನ್ನೆ ಕಾರಣ ಅಲ್ಲ, ಅದು ಓಕೆ, ಆಟದಲ್ಲಿ ಓಕೆ, ಆದ್ರೆ ಧ್ರುವನ್ ತ್ಯಾಗ ಇದೆಯಲ್ಲ. ನನ್ನ ಎಕ್ಸ್ಪೆಕ್ಟೇಷನ್ ಏನಿತ್ತು ಗೊತ್ತಾ? ಒಂದು ಆಡಿರೋ ಇವಳು ಬರ್ತಾಳೆ ಇಲ್ಲ ಧನ್ವಣ್ಣ ಬರ್ತಾನೆ ಅಂತ. ಮೇಡಮ್ ಬಂದ್ರು ಎಲೆಕ್ಷನ್ ನಿಂತಿರೋ ನನಗೆ ಇವ್ರು ಕಿರ್ಚಾಡೋದು ನೋಡ್ಬಿಟ್ಟು ಬ್ಲಡ್ ಎಲ್ಲಿ ಬ್ಲಡ್ ಹೊರ್ಕಂದಲ್ಲಿ ಸ್ವಿಮ್ಮಿಂಗ್ ಪೂಲ್ಗೆ ಹೋಯ್ತಾ ಇತ್ತು ಅಂತ ಭಯ. ನಾನು ತೋರಿಸಿ ಮೇಡಮ್ ಅಂತ ನಿಂಗೆ ತೋರಿಸಲ್ಲ ನೀನೇನು ಡಾಕ್ಟ್ರಾ ಚಂದ್ರಣ್ಣ ನಿಂಗೆ ತೋರಿಸ್ತೀನಿ ಬಾ
ಚಂದ್ರನ ಸರ್ಜನ್ ಹೊಲಿಗೆ ಹಾಕ್ಬಿಟ್ಟೋತಾರೆ ಬಂದು. ನಾನು ಮುಂಚೆನೆ ಬಿಗ್ ಬಾಸ್ ನೋಡಿದ್ದೀನಿ. ಮ್ಯಾನ್ ಹ್ಯಾಂಡ್ಲಿಂಗ್ ಆದ್ರೆ ಕಪ್ಪಟ್ಟೆ ಹಾಕಂದು 4 ಜನ ಬರ್ತಾರೆ. ನಾನು ಯಾವ ಡೋರಲ್ಲಿ ಬಂದರು, ಬಾತ್ರೂಮಲ್ಲಿ ಬಂದಾರ, ಇಲ್ಲ ಲಿಫ್ಟಲ್ಲಿ ಏನಾರ ಇಳಿದಾರ, ಇಲ್ಲ ಸ್ವಿಮ್ಮಿಂಗ್ ಪೂಲಿಂದ ಎದ್ದು ಬಂದಾರ, ಯಾರು ಬರ್ತಾನೆ ಇರಲ್ಲ. ಮ್ಯಾನ್ ಹ್ಯಾಂಡ್ಲಿಂಗ್ ಆಗೈತಂತ ಯಾರು ಬಂದಿಲ್ಲ. ಇವರೇ ಕಿರ್ಚಿದ್ರು, ಇವರೇ ಹರ್ಚಿದ್ರು, ಯಾರು ಬಂದಿತ್ತು ಮಲ್ಕಂದ್ರು ಸುಮ್ಮನೆ ಬೆಡ್ಶೀಟ್ ಹೊಸ್ಕೊಂಡು. ಮಧ್ಯಾಹ್ನ 12:05. ನಮ್ಮ ವಾಶ್ರೂಮ್ ಅಲ್ಲಿ ನಾವು ವಾಶ್ರೂಮ್ಗೆ ಹೋಗಿ ಫ್ಲಶ್ ಮಾಡಿದ್ಮೇಲೆ ಒಂದ್ಸಲ ಡಬಲ್ ಟ್ಯಾಪ್ ಮಾಡ್ಬೋದು. ಹೌದು. ಏನಾಗುತ್ತೆ, ನೀರ್ ಫ್ಲೋ ಆಗ್ತಾ ಹಂಗೆ ಮಾಡ್ತಿರೋದು. ಫ್ಲಶ್ ಮಾಡಕ್ ನೀರಿರಲ್ಲ. ನಾನೇ ಮಾಡಲ್ಲ ಅಂತ ಆಕಿ ಡೌಟು. ಯಾಕಂದ್ರೆ ನನ್ನ ಬಾತ್ರೂಮ್ ಏನು ಗೊತ್ತಿಲ್ಲ ಅಂತ ಅವ್ರಿಗೆ ಅರ್ಥ ಅಷ್ಟೇ, ಮತ್ತೇನಿಲ್ಲ. ನನಗೆ ಗೊತ್ತು ಎಲ್ಲ. ಇಲ್ಲ ನಾನು ಅವ್ರಿಗೆ ಮಾತ್ರ ಹೇಳಿದ್ದೀನಿ ಅನ್ಕೊಂಡು. ನನಗೆ ಹೇಳಿದ್ ಮೊದಲು ಫಸ್ಟ್ ಮನೆಯಲ್ಲಿ ನೀನು ಒಂದೇ ಬಾತ್ರೂಮ್ ಯೂಸ್ ಮಾಡಿದ್ದೈತಿ. ನಾನು 6 ಅಂತಸ್ತು ಬಿಲ್ಡಿಂಗ್ ನೋಡಿ ಬಂದಿ ನಾನು. ಆಯ್ತು ಬಿಡು ಮದುವೆ ಫಸ್ಟ್ ನನಗೆ ನಾನು ಬಂದ 15 ವರ್ಷ ಆಯ್ತು ಇಲ್ಲಿಗೆ. ನಾಮಿನೇಟ್ ಮಾಡಬೇಕು ಅಂತ ಕಾರಣ ಕೊಡುವಾಗ್ಲೂ ನಾವು ಹಳ್ಳಿಯವರು ಅಂತ ಹಂಗೆ ನೋಡ್ತಾರೆ. ಇಲ್ಲಿ ಎಲ್ಲರೂ ಹಳ್ಳಿಯಿಂದಾನೇ ಬಂದಿರೋದು. ಇದನ್ನ ಬೇಡ ಅಂತ ನನಗನ್ಸುತ್ತೆ. ಅವ್ರಿಗೆ ತಲೆಯಲ್ಲಿರೋದ್ರಿಂದ ನನಗೆ ಮಾತ್ರ ಅವಳು ಹಂಗೆ ಹೇಳಿದ್ಲು, ನನಗೆ ಮಾತ್ರ ಹಂಗೆ ಮಾಡಿದ್ರು ಅಂತ ಅನಿಸ್ತಿರ್ಬೋದು. ಬಟ್ ನಾನು ಪ್ರತಿಯೊಬ್ಬರಿಗೂ ಹೇಳಿದ್ದೀನಿ, ಬಾತ್ರೂಮ್ ಡಿಪಾರ್ಟ್ಮೆಂಟ್ ನಮ್ದಾಗಿರೋದ್ರಿಂದ ಪ್ರತಿಯೊಬ್ಬರನ್ನು ಕರೆದು ಬಿಟ್ಟು ಬರ್ತಾರೆ. ನಿಮ್ ದಮ್ಮ ಸುಮೀರ್ಬಲ್ ಆಯ್ತು. ಅಲ್ಲಿ ಮನೆ ಚಪಾತಿ ಇಟ್ಟು ನಾಲ್ಕೈತೀನಿ, ಯಾಕೆ ಉಣ್ತಾಳ ಚಪಾತಿ ನಾವು ಉಣ್ತೀವಿಲ್ಲ. ನಾವು ಎಲ್ಲಿ ನೆಲದ ಮೇಲೆ ಮಾಡ್ಕೊಂಡು ತಿನ್ನಲಕ್ಕ. ಅದನ್ನ ಕೇಳ್ಬೇಕು, ತೊಳೆದಿದ್ದಿಲ್ಲ ಅಂತ ನನ್ಗೆ ಗೊತ್ತಾಗಲ್ಲ ತೊಳೆಯೋದು ಮಾಡೋದು. ಸರಿ ಬಿಡುಮಲ್ಲ. ಮಲ್ಲ ನಿನ್ ದಮ್ಮ ಸುಮೀರ್ಮಲ್ಲು ನಾನು 2 ಗಂಟೆಗೆ ಬಂದ್ರು ಬಿಡವ. ಆಯ್ತಾಯ್ತು, ಒಳ್ಳೇದು. ನಿಮಗ್ ಹೆಂಗೆ ಒಬ್ಬರೇ ಇದ್ದಾಗ ಹೇಳಿದಾಳೋ ಹಂಗೆ ಎಲ್ಲರಿಗೂ ಒಬ್ಬಳೇ ಇದ್ದಾಗ ಹೇಳಿದಾಳೆ. ಸಪೋರ್ಟ್ ಮಾಡ್ಕೊಂಡ್ ಬರ್ಲಿ. ಸಪೋರ್ಟ್ ನಿಮಗ್ ಬೇಜಾರಾಗಿದೆ, ಓಕೆ, ನನಗೂ ಹೇಳಿದೀನಿ ಅಂತ ಹೇಳ್ತಿದ್ದೀನಿ. ನಾನು ನಿಮಗ್ ಅಲ್ಲ, ನಾನು ಇಲ್ಲ ನಾನು ಅವಳಿಗೆ ಇಲ್ಲ ನಾವೆಲ್ಲರೂ ಒಂದೇನೆ. ತಪ್ಪು ಮಲ್ಲಮ್ಮ, ಇದು ತಪ್ಪಲ್ಲ, ನಾನೇ ಸರಿ ಹೇಳ. ಆಯ್ತು, ಆತರ ನಿಮಗೆ ಅನ್ಸಿದ್ರೆ ದಯವಿಟ್ಟು ಕ್ಷಮೆ ಇರ್ಲಿ. ಇನ್ಮೇಲೆ ನಿಮ್ಗೆ ಏನು ಹೇಳಲ್ಲ. ಮಧ್ಯಾಹ್ನ 12:20. ಅಟ್ ದ ಸೇಮ್ ಟೈಮ್ ನೋಡು ಅಭಿ, ನಾನು ಯಾವ ಟಾಸ್ಕ್ಸು ಆಡ್ತಿಲ್ಲ, ವಿಚ್ ಇಸ್ ಮೈ ಸ್ಟ್ರೆಂತ್. ಟಾಸ್ಕ್ಸಲ್ಲಿ ನಾನು ಹಿಂದೆನೇ ಇದ್ದೀನಿ, ಯಾವ ಟಾಸ್ಕ್ಸು ಮುಂದೆ ಹೋಗ್ತಾ ಇಲ್ಲ. ಆ್ಯಂಡ್ ಕಟ್ ಹಾಕಿರೋದ್ರಿಂದ ಏನಾಗ್ತಿದೆ, ನೀನು ಹೋದರೆ ನಾನು ಹೋಗೋಕ್ಕಾಗ್ತಿಲ್ಲ, ನಾನು ಹೋದರೆ ನೀನು ಹೋಗೋಕ್ಕಾಗ್ತಿಲ್ಲ. ಆಯ್ತು, ಇವತ್ತು ಏನೇ ಹೋದ್ರು ನೀನೇ ಹೋಗು ಆಯಿತಾ. ನೋ, ಐ ಆಮ್ ಸೀರಿಯಸ್. ಏನು ಹೋಗುತ್ತೆ ಸಂಭಾಳಿಸೋ ಲಾಟ್ನ ಹೊಡೆದ್ರೆ ಕುಡಿ ಬೇಗ ಕುಡಿ. ಮಾಡು ಸಂಭಾಳಿಸೋದು ನೋಡಿ. ನಮ್ಮದೆಲ್ಲ ವಾರ್ನಿಂಗ್ ಕೊಟ್ಟು ತಿನ್ನಿ. ನೀವು ನಮ್ಮವ್ರ ಹತ್ರ ಕಿತ್ಕೊಂಡ್ಮೇಲೆ ನಾವು ನಿಮ್ಮವ್ರ ಹತ್ರ ಕಿತ್ಕೊಳ್ಳಿ. ಆಯ್ತು, ನನ್ನ ಜೂಟ ಅಂತ ಹೇಳ್ತಾರೆ. ಮಾಡೆ ಅದು ಸಾಕು ನನಗೆ, ಇಷ್ಟು ಸಾಕು ಆಯ್ತಲ್ವಾ? ಇಷ್ಟೇ ಸಾಕು ನನಗೆ. ಒಂದು ನಿಮಿಷ ಇದು ಡಸ್ಟ್ಬಿನ್ ಹಾಕ್ಬಿಡ್ತೀನಿ. ಬಿಡಲ್ಲ ಸರ್, ಅಡುಗೆ ಮನೆಗೆ ಹೋಗ್ಬಿಡಿ, ವೇಸ್ಟ್ ಆಗ್ತಾ ಇದೆ. ಇಲ್ಲ ಅದು ಒಂದು ಕೊಡಿ. ಆಡ್ಕೊಂಡು ತಿನ್ಬೇಕು ನೀವು. ಮಾಡೋ, ನಿನ್ನ ನಂಬಿ ಕೊಟ್ಟಿದ್ದೆ ನಾನು. ನಂಬಿ ಕೊಟ್ಟೆ. ಎಲ್ಲ ಕಡೆ ಆಗುತ್ತೆ ರಕ್ಷಿತಾ. ಹೊರಗಡೆ ಹೋಗಿ ತಿನ್ನಿ ಅಟ್ಲೀಸ್ಟ್. ಪರವಾಗಿಲ್ಲ, ಬಟ್ ಅವರಿಗೆ ಹೇಳಿ ನನ್ನ ಬರಿಯಲ್ಲಿ ಬರಬೇಡ ಅಂತ. ಈಗ ಅವರಿಗೆ ಹೇಳಿ ಅಂದ್ರೆ ನೀವು ನಮಗೆ ಹೇಳಿದ್ನ ಕಿತ್ಕೊಂಡು ಹೋದ್ರಿ ಅಲ್ವಾ? ಅಲ್ಲ, ಒಂದು ಸ್ವಲ್ಪ ವಿಚಾರ ಮಾಡ್ಕೊಳ್ಳಿ. ಅಲ್ಲ, ಇಟ್ಕೊಂಡಿದ್ರಿ ಅಲ್ಲ, ಇಲ್ಲೆಲ್ಲ ನೋಡಿ. ಯಾಕೆಂದ್ರೆ ನಿಮ್ಮವರು ನಮ್ಮ ಅವ್ನ್ ಬಂದ ಹಿಂದೆ, ಇವ್ರು ಬಂದ್ರ, ಇವ್ರು ಬಂದ್ರ ಮಾಡ್ಬೇಕು. ಅವರು ಬಂದು ಇರ್ಲಿ, ನೀವು ರಾಜರ ತರ ಕುತ್ಕೊಂಡು ತಿನ್ಬೇಕಾದ್ರೆ ಹಾಯ್ಕೊ ತಿಂತಾ ಇದ್ದೀರಾ. ಇದಕ್ಕಿಂತ ಒಂದು ಸ್ಥಿತಿಗತಿಗಳು ಬೇಕೇ ರಾಣಿಯರಿಗೆ? ಇದಕ್ಕಿಂತ ಒಂದು ಕೆಟ್ಟ ಪರಿಸ್ಥಿತಿ ಬೇಕಾ ರಾಣಿಯರಿಗೆ? ನೀವು ಕೈ ಜೋಡಿಸಿದ್ರೆ ಆವಾಗಲೇ ನಮ್ಗೆ ಇನ್ನೂ ನನ್ನ ಒದ್ದೋಡ್ಸಕ್ಕೆ ಎಷ್ಟು ಟೈಮ್ ತಗೊಳ್ತಾ ಇತ್ತು. ಎವ್ರಿಬಡಿ ಟುಕ್ ಇಟ್ ಟು ಪರ್ಸ್ನಲ್.
ಅವ್ರಿಗೆ ರಾಕ್ಷಸನ್ಗೆ ನಾವು ಬೆಂಬಲ ಕೊಡ್ತಾ ಇದೀವಿ ಅನ್ನೋಕ್ಕಿಂತ ಹೆಚ್ಚಾಗಿ ಅಶ್ವಿನಿನ ಕುಗ್ಗಿಸ್ಬೇಕು ಅನ್ನೋದೇ ಜಾಸ್ತಿ. ಮಂಜು ಅಮ್ಮ ಅವ್ರು ಕೇಳಿದ್ರೆ ನಾವು ಅರ್ಧ ಫುಲ್ಲು ಅವರಿಗೆ ಕೊಡ್ತೀವಿ. ನಾನು ಕೇಳ್ಬೇಕು, ನಂದೇ ಇದು. ಇಲ್ಲ ನಿಮ್ದಲ್ಲ. ನೀನೇ ನನ್ನ ಕೇಳ್ಕೋಬೇಕು, ಹಣ ಕೊಡಿ ಅಂತ. ನಾನು ಮಾಡು ಕೇಳ್ಕೊಟ್ಟು ಬಂದೆ ಅಲ್ವಾ ಅಕ್ಕ, ಎಲ್ಲ ನೆಟ್ಬಿಟ್ಟಿದ್ಲು. ಬೇಕಾದ ನಾನು ತಿನ್ಲ ಅದನ್ನ. ನಾನು ಎಂಜುಲ್ ತಿಂತಾ ಇರೋದು ಒಂದು, ನಾನು ಕೈಯಲ್ಲಿ ಇಸ್ಕೊಂಡಾಗ ತಿಂತೀರಾ ನೀವು? ಅಂದಿಲ್ವಾ ಕೇಳಿ, ಅಂದ ಇಲ್ವಾ ಕೇಳಿ. ಏನು ಗೊತ್ತಾ, ನಾವು ಡಿಸೈಡ್ ಮಾಡಿದ್ದು ಆಸ್ ಆಫ್ ನಾವು ಅರಸರ ಪರವಾಗೂ ಇಲ್ಲ, ಅಸುರನ ಪರವಾಗೂ ಇಲ್ಲ. ವಿ ಆರ್ ಗೋಯಿಂಗ್ ಟು ಪ್ಲೇ ಅ ಗೇಮ್ ಅಗೇನ್ಸ್ಟ್ ಅಸುರ. ಯು ಪ್ಲೇ ಯುವರ್ ಗೇಮ್. Two people are playing your game. ಅಷ್ಟೇ. Good. ಇವತ್ತೇ ಬಕಾಸುರನ ಹೊಟ್ಟೆ ಕಾಲಿದೆ, ಬಚ್ಚಕಾಯಿ ಕೂಡ ಸಿಕ್ಲಿಲ್ಲ. ಬಕಾಸುರ, ಹಾ ಬಕಾಸುರ. ಪಾಪ ಮಗು. ಹಾ ಕಲ್ಲಂಗಡಿ ಕೂಡ ಸಿಕ್ಲಿಲ್ಲ. ಬಚ್ಚಕಾಯಿ. ಪಾಪ. ಬಚ್ಚಕಾಯ. I'll use him as my tool to get all my things done. ನಂದೇನು ಕೆಲಸಗಳು, ಅದು ಬರೀ ಮನೆ ಕೆಲಸ ಅಂತ ನಾನು ಹೇಳ್ತಿಲ್ಲ. ಟಾಸ್ಕಲ್ಲೂ ಕೂಡ ಒಂದು 5 ನಿಮಿಷ ಅವನ್ನ ಇದು ಮಾಡಿ ನಮ್ಗೆ ಹೆಂಗೆ ಬೇಕೋ ಹಂಗೆ ತಿರ್ಸ್ಕೊಬೋದು. ಆಟನ ನ್ಯಾಯವಾಗಿ ಆಡೋಣ, ನಾನು ಆಟದ ಬಗ್ಗೆ ಮಾತಾಡ್ತಿಲ್ಲ. ಬಟ್ ಹೇಗೆ ನಮಗೆ ತಿರ್ಸ್ಕೊಬೋದು ಆಯಾ ಸಿಚುವೇಶನ್ಗೆ ತಕ್ಕಂಗೆ. ಇವಾಗ ಅವರು ಇದಕ್ಕೆ ಹೋಗ್ತಾರೆ, ಆ್ಯಕ್ಟಿವಿಟಿ ರೂಮ್ಗೆ ಹೋಗ್ತಾರೆ, ಅಲ್ಲೆಲ್ಲೋ ಒಂದು ಬರುತ್ತೆ. ಇವಾಗ ಒಂಟಿ ಜಂಟಿ ಅಂತ ಹೇಳಿದ್ರು. ನಮ್ಮ ಕೆಲಸಗಳನ್ನ ನಿಮ್ಮ ಜೊತೆನೇ ಇದ್ದೀನಿ ಅನ್ನೋ ಹಾಗೆ ನಮ್ಮ ಕೆಲಸಗಳನ್ನ ನಾವು ಮಾಡಿಸ್ಕೊಳ್ಳೋಣ. ಇವಾಗ ಮೇಕಪ್ ಹಾಕು ಅಂತ ಹೇಳ್ತಾರೆ. ಬೇಡ ಮಹಾರಾಜ, ಅವರೆಲ್ಲ ಇದು ಮಾಡ್ತಾರೆ, ರೇಗಿಸ್ತಾರೆ. ನೀವೇ ಹೇಳಿದ್ದೀರಾ ಬೆಳಿಗ್ಗೆ ಎಷ್ಟು ಸುಂದರಿಯರಾಗಿದ್ದಾರೆ ಅಂತ. ನಾವು ಅವ್ರಿಗಿಂತ ಸುಂದರವಾಗಿ ಕಾಣಿಸ್ತೀವಿ, ಇನ್ನೂ ಚೆನ್ನಾಗಿ ಮೇಕಪ್ ಮಾಡ್ಕೊಳ್ತೀವಿ. ನಮಗೆ ಹೆಂಗೆ ಬೇಕೋ ಹಾಗೆ ಅವನ್ನ ಹೋಗಲಿ ಕೆಲಸ ಮಾಡಿಸ್ಕೊಳ್ಳೋಣ ಅಂತ ನಾನು ಹೇಳ್ತಿರೋದು. ಮಧ್ಯಾಹ್ನ 1 ಗಂಟೆ. ಆ ಅಪ್ಪನಲ್ಲಿ ಎಲ್ಲ ಕ್ವಾಲಿಟೀಸ್ ಇದೆ. ಅಲ್ಲ ಏನಂದ್ರೆ ಎಲ್ಲ ಹೇಳಲ್ಲ. ಅದೆಲ್ಲ ಲಾಜಿಕ್ಸ್. ಅಪ್ಪ ನಿಮ್ಮ ಪ್ಲಾನ್ಗಳಿಗೆಲ್ಲ ನಾನು ಅಡ್ಡನೇ ಬರಲ್ಲ, ಹೇಳ್ರಿ. ಸೋತು ಗೆಲ್ಲಬೇಕು ಅನ್ನೋ ಒಂದು ಪಾಲಿಸಿನ ಫಾಲೋ ಮಾಡ್ತಾ ಇದ್ದಾರೆ ಅವರು. ಸೋತ್ ಗೆಲ್ಬೇಕಂತ ಬಂದಾಗಿಂದ ಹೇಳುತ್ತಲಿ ಅವ್ರೆ. ಬರೀ ಸೋಲ್ತಾನೆ ಇದೀವಿ ಹೊರತು ಗೆಲ್ತಾನೆ ಇಲ್ಲ. ನೀವು ಒಂದ್ಸಲ ಸೋಲ್ಬೋದು, 2 ಸಲ ಸೋಲ್ಬೋದು, ಸೋತ್ ಗೆಲ್ಲಬೇಕು ಅಂತ. ಸೋಲೆ ಜೀವನ ಮಾಡ್ಕದತ್ತಾಗೆ. ಒಂದು ಗೇಮಲ್ಲಿ ಗೆಲುವು ಅನ್ನೋ ನಗುನೇ ನೋಡಿಲ್ಲ ನಮ್ಮ ಮಕ್ಕಳಲ್ಲಿ. ಇಲ್ಲ ಇವತ್ತು ತೋರಿಸ್ತೀನಿ, ಇವತ್ತು ನೋಡ್ತಾರೆ ಎಲ್ಲರೂ. ಅವನು ಮಾಡೋಣ ಅವ್ರು ಬೇರೆ ನಿಮ್ಮ ಟೀಮಿಗೆ ಬಂದಾಗ ಚೆನ್ನಾಗಿ ಆಡ್ತಾನೆ. ಹಗ್ಗ ಸುತ್ಕೊಂಡು ಗೆಲ್ಲ ಕೊಟ್ರ ನಮ್ಮ ಟೀಮಿಗೆ ಬಂದಾಗ ಕೂತ್ಕೊತಾನೆ. ಚಾನ್ಸ್ ಅಲ್ಲಿ ಕೊಟ್ರಿ ಅವ್ನಿಗೆ ನೀವು? ಚಾನ್ಸೇ ಕೊಟ್ಟಿಲ್ವಲ್ಲ, ನಾವು ಫಸ್ಟ್ ಅವನ್ನೇ ಕಳಿಸ್ಬೇಕಾಯ್ತು. ಹಂಗಾರೆ ಸುರಂದೆಲ್ಲ ಅಧಿಕಾರಿ ಮುಗಿತು ಯೂಸ್ ಮಾಡ್ಕೋವನ. ಅವ್ನು ನಾಳೆ ಹೊಟ್ಟೆ ತಂದ್ರೆ ಇವತ್ತು ಟ್ರಾನ್ಸ್ಫರ್ ಆಗಿಬಿಡವನ. ಮತ್ತೆ ಅಷ್ಟೇ ಡಿಸ್ಕನೆಕ್ಟ್ ಆಗಿಬಿಡವನ. ನಾಳೆ ಹೊಟ್ಟೆ ತಂದ್ರೆ ನಾಳೆ ಪವರ್ ಹೋಗತ್ತೆ. ಹಸುರು ಅಂದ್ರೆ ಈ ಕಡೆ ಜೈ ಅನ್ನೋದು. ಬಂದಾಗಿಂದ ಫುಲ್ ಫ್ರೀನೇ. ಏನ್ ಮಾಡ್ತಾ ಇದೆಯಾ ಹೇಳು? ನೀವು ಮಾತ್ರ ಏನು ನಾಟಿ ಕಿತ್ತಿ, ಕಬ್ಬನ್ ಗದ್ದೆ ಕಳೆ ಕಿತ್ತು, ನಾಟಿ ಹಾಕಿ, ಭತ್ತ ಕೂದು ಒಕ್ಕಲೆ ಮಾಡ್ತಾ ಇದ್ದೀವಿ. ಎಲ್ಲಾರ್ನೂ ಹಿಡಿತದಲ್ಲಿ ಇಟ್ಕೊಳ್ಳೋದು ಒಂಥರ. ಯಾರು ಇಟ್ಕೊಂಡಿಲ್ಲ. ಬಿಗ್ ಬಾಸ್ ವುಮೆನ್ ಹ್ಯಾಂಡ್ಲಿಂಗ್ ಮಾಡಿದ್ರು. ಬಿಗ್ ಬಾಸ್ ನಾನು ಹೊರಗಡೆ ಹೋದ್ಮೇಲೆ ಕೇಸ್ ಹಾಕ್ತೀನಿ. ನಾನು ಗೌರವಯುತವಾಗಿ ಹೊರಗಡೆ ಬದುಕಿರುವಪ್ಪ ಗಂಡು ಮಗು ನಾನು. ನನ್ನ ಅಭಿಮಾನಿಗಳು ಕೂಡ ಹೊರಗಡೆ ಇದ್ದಾರೆ. ಹೊರಗಡೆ ಇದು ಬೇರೆ ತರ ಪೋಟ್ರೆ ಆಗುತ್ತೆ. ಬಿಗ್ ಬಾಸ್ ವುಮೆನ್ ಹ್ಯಾಂಡ್ಲಿಂಗ್ ಮಾಡಿದ್ದಾರೆ. ಈಗ ಇವಳಿಗೆ ಹೇಳ್ಬಿಟ್ಟು ಈಗ ನೋಡಿ, ಇವಳನ್ನ ಫುಲ್ ಪುಸ್ಲಾಯಿಸ್ತೀನಿ ರಕ್ಷಿತನ. ಅವಳೇ ಮಾಡ್ಬಿಟ್ಟು ತಂದು ಕೊಡ್ಬೇಕು, ಹಂಗೆ ಮಾಡ್ತೀನಿ. ಹಾಗಲಕಾಯ್ದು ಮಾಡುತ್ತೆ ಪಾಪ, ಮಾಡ್ತಾಳೆ, ಖುಷಿಯಿಂದ ಮಾಡುತ್ತೆ. ಮಧ್ಯಾಹ್ನ 1:30. ಇವತ್ತು ನೋಡಿತಾವ್ರೆ ಎಲ್ಲರೂ ಲಿಸ್ಟ್ ಮಾಡ್ಕೊಂಡಿದ್ದೀನಿ ನಟ. ನೋಡಲ್ಲ ಒಂದು ಮಾಳುಗೆ ಇದು ಅದು ಇದಾಗುತ್ತಂತೆ, ಕೆಡ್ದಾಗ ಕಾಣ್ತಿದೆ ಅಂತೆ. ಅದು ಏನ್ ಮಾಡೋಣ ಇರ್ಲಿ. ಅಲ್ಲ ಮಟನ್ ತಿನ್ನು ಗಂಟ ಚಿಕನ್ ನಟ ಹೊಟ್ಟೆಲ್ಲ ಮುಂದೆ ಒಂದು ಮಾತು ಕೇಳ್ಕೊಂಡು ಬ್ಯೂಟಿ ಹಾಳಾಗ್ತಾ ಇತ್ತಂತೆ. ನೋಡಿ ನಮ್ಮ ಅಂಗರಕ್ಷಕರು ನೋಡಿ, ಇದಕ್ಕಿಂತ ಬ್ಯೂಟಿಫುಲ್ ನೀವು. ಅನ್ನದ್ರೋಣ ನಮ್ಮ ಮೇಲಿದೆ. ನಾ ಬ್ಯೂಟಿಗೆ ಯಾವ ಸ್ಕ್ರೀನ್ ಹಚ್ಕೊಂಡಿಲ್ಲ. ಏನಣ್ಣ ತಿಂದಿರೋದು? ಒಂದು ವಾರ ಎಷ್ಟು ಸೊರಗಿದೋ ನಾವು, ಕೊರಗಿದೋ. ಈಗ ಊತರ ಇವಾಗ್ಲೂ ತಿಂದಿದ್ದೀವಿ ನಾವು. ಅದು ಬಿಗ್ ಬಾಸ್ ಕೊಟ್ಟಿರೋದು ಜಂಟಿಗೆ ಅಂತ. ಐಸ್ ಕ್ರೀಮು ನಟ, ಐಸ್ ಕ್ರೀಮು. ನಿಮ್ಮ ಒಂದು ಕಲ್ಲಂಗಡಿನೇ ನೀವು ರಕ್ಷಣೆ ಮಾಡ್ಕೊತಾ ಇಲ್ಲ. ಸ್ವಾಭಿಮಾನ ಇದೆಯಲ್ಲ, ಇವತ್ತು ನಾನು ಏನಾದ್ರು ತಂದ್ರೆ ತಿನ್ಬಾರ್ದು. ತಿನ್ನಲ್ಲ. ಇದೇ ಮಾತು. ಬಿಗ್ ಬಾಸ್ ನನಗೆ ಕೊಟ್ರೆ ನಾನು ತಿಂತೀನಿ, ನೀವು ತಂದ್ರೆ ತಿನ್ನಲ್ಲ. ಸಪೋರ್ಟ್ ಮಾಡಲ್ಲ. ನಮ್ಮ ನೀಚ ದೃಷ್ಟಿಯಲ್ಲಿ ನೋಡ್ತಾ ಇದಾರೆ ಎಲ್ಲರೂ. ನನ್ಗೊಂದು ಲೆಟರ್ ಬರ್ಬೇಕು ತಡಿ ಸೈತೆ ಇವ್ರಿಗೆಲ್ಲ. ಅದಾಗಿದ ತಕ್ಷಣ ಸಪೋರ್ಟ್ ಮಾಡಿ. ಇವತ್ತು ಟಾಸ್ಕ್ ಅಲ್ಲಿ ನಾನು ಈಗ ಇಲ್ಲಿ ಏನು ಅವ್ರು ಮಾಡ್ತಾರ, ಈಗ ನೋಡು ಧನುಗೆ ಹೇಳ್ತೇನೆ ಕ್ಲೀನ್ ಮಾಡೋಂತ ಮಾಡ್ತಿಲ್ಲ. ಪವರ್ ಬರ್ಲಿ, ಟಾಯ್ಲೆಟ್ಗೆ ಹಾಕ್ತೀನಿ. ಪವರ್ ನಿಮ್ಮ ಹತ್ರ ಆಲ್ರೆಡಿ ಇದೆ. ಏನಕ್ಕೆ ಪವರ್ ಹೋಗ್ಬಿಡು ತೊಳಿ. ಇದಕ್ಕಿಂತ ಎಂತ ಪವರ್ ಬೇಕ್ರಿ? ದೊಡ್ಡ ಪವರ್ ಒಂದು ಕೊಡಿ ಬಿಗ್ ಬಾಸ್ ಪವರು.
ಮಧ್ಯಾಹ್ನ 3:05. ಈಗ ಅವರು ಹೊರಗಡೆ ಬರ್ತಾ ಇದ್ದಾರೆ. ಅವರ ಎಲ್ಲ ಕಿಂಕರರು ಕಿಂಕಿಣಿಯರು ಬಹುಪರಾಗಿಗೆ ಬರಬೇಕು. ಯಾರು ಇಲ್ಲ ಬರಕ್ಕೆ. ಇವತ್ಯಾರು ಇಲ್ಲ, ಇವತ್ಯಾರು ಇಲ್ಲ. ಯಾರು ಇಲ್ವಲ್ಲೋ ಪಾಪ, ನಾವೇ ಗತಿ ಇವಾಗ. ನೀವೇನಿಗೆ ಹೋಗ್ಬೇಕು? ಹೋಗ್ಬೇಕು ಅಂತ ಇಷ್ಟ ಇದೆ. ಇಷ್ಟ ಮಾಡೋದ ಒಬ್ರು ತೊಗೊಂಡು ಮಾಡೋದು ಒಬ್ರು ಇದನ್ನು ಮಾಡ್ದ. ನೀವುಗಳು ಇವು ಬರಬೇಡ್ರಿ, ಇವಕ್ಕೆ ಏನು ಇಲ್ಲೇ ಬಹುಪರಾಗ ಅಂಗರಕ್ಷಕರು ಅಂಗಲ ಹಚ್ಬೇಡಿ, ಕೂಗಿ. ಅಸುರ ಮಹಾರಾಜರಿಗೆ, ಅಸುರ ಮಹಾರಾಜ್ ಸುಧೀಶ್ವರರಿಗೆ, ಅಸುರ ಮಹಾರಾಜ್ ಸುಧೀಶ್ವರರಿಗೆ. ಥ್ಯಾಂಕ್ ಯು ಕಾವ್ಯ, ಥ್ಯಾಂಕ್ ಯು ನಟ. ಬಾಣ ಎಂತ ಅವಮಾನ, ಎಂತ ಅವಮಾನ. ಅಯ್ಯಯ್ಯೋ, ಈ ಗತಿ ಬರಬಾರ್ದಿತ್ತು. ಅಸುರ ರೂಪದಲ್ಲಿರೋ ದೇವರಿಗೆ. ಆಪಲ್ ತಿಂತ್ಯಾ? ಇಲ್ಲ, ನಂದೇ ಇದೆ ಅಲ್ಲಿ. ಇನ್ನೂ ಎಕ್ಸ್ಟ್ರಾ ಬೇಕಾದ್ರೆ ಅಸುರ ರೂಪದಲ್ಲಿರುವ ದೇವರಿಗೆ. ಮಧ್ಯಾಹ್ನ 3:40. ಮೊದಲಿಗೆ ನೀವ್ಯಾರು? ಸರ್ವಾಧಿಕಾರಿ. ನೀವ್ಯಾರು? ಅಸುರ ಮಹಾರಾಜ. ಅಸುರ ಸರ್ವೋಚ್ಚ ಅಧಿಪತಿ, ಈ ಮನೆಯ ಅಧಿಪತಿ. ಹೌದು ಬಿಗ್ ಬಾಸ್. ಅದನ್ನು ಮೊದಲಿಗೆ ನೀವು ನಂಬಿ. ಬಿಗ್ ಬಾಸ್, ನನಗೆ ಎಷ್ಟೇ ಸ್ಟ್ರಿಕ್ಟ್ ಆಗಿರೋ ಕೆಲಸ ಮಾಡಲಿಲ್ಲ ಅಂದರೆ ಏನು ಮಾಡ್ಬೋದು ಬಿಗ್ ಬಾಸ್? ಸುಧಿ, ಬಿಗ್ ಬಾಸ್, ಅದಕ್ಕೂ ಒಂದು ಕಾರಣ ಇದೆ ಅಲ್ವೇ? ಹೌದು ಬಿಗ್ ಬಾಸ್. ನನ್ನ ವೀಕ್ನೆಸ್ ಇಲ್ಲಿ ತೊಂದರೆ ಆಗಿರೋದು ಬಳಕೆ ಸರಿಯಾಗಿ ಆಗಿಲ್ಲ ಅನ್ನೋದಲ್ಲ. ಬಿಗ್ ಬಾಸ್ ನಿಮಗೊಂದನ್ನು ನೆನಪಿಸೋದಕ್ಕೆ ಇಷ್ಟಪಡ್ತಾರೆ. ನೀವು ಅಸುರ ಸುದ್ದಿ ಹಾಕೋದಕ್ಕಿಂತ ಮುಂಚೆ ಈ ಮನೆ ಹೇಗಿತ್ತು? ಒಂದು ಕಡೆ ಒಂಟಿ, ಒಂದು ಕಡೆ ಜಂಟಿ, ಒಂದು ಕಡೆ ಸೇವಕರು, ಒಂದು ಕಡೆ ಅರಸರು ಆಗಿತ್ತು ಬಿಗ್ ಬಾಸ್. ಅಸುರ ಸರ್ವೋಚ್ಚ ಅಧಿಪತಿ ನೀವು ಅಂತ ಬಿಗ್ ಬಾಸ್ ಘೋಷಿಸಿದ ಮೇಲೆ ಹಾಂ ಬಿಗ್ ಬಾಸ್, ಈ ಮೂಲ ನಿಯಮಗಳು ಎಲ್ಲಿಗೆ ಹೋದ್ವು? ಅರಸ ಅರಸಿಯರು ಹಾಗೆ ಅವರು ಹೇಗೆ ನಡ್ಕೊಳ್ತಿದ್ರು ಹಾಗೆ ನಡ್ಕೋಬೇಕಿತ್ತು. ಅವರು ಜಂಟಿಗಳ ಕೈಯಲ್ಲಿ ಕೆಲಸ ಮಾಡಿಸ್ಬೇಕಿತ್ತು. ಹೌದು ಬಿಗ್ ಬಾಸ್. ಇವರೆಲ್ಲರ ಹಿಡಿತ ನಿಮ್ಮ ಕೈಯಲ್ಲಿರಬೇಕಾಗಿತ್ತು. ಹೌದು ಬಿಗ್ ಬಾಸ್, ಮೂಲ ನಿಯಮನೇ ತಪ್ಪಾಗ್ಬಿಟ್ಟಿದೆ. ಮೂಲ ತಪ್ಪಾದಾಗ ಯಾವ ಪವರ್ ಕೂಡ ವರ್ಕ್ ಆಗಲ್ಲ ಅಲ್ವಾ? ಹೌದು ಬಿಗ್ ಬಾಸ್. ಈಗಲೂ ನಿಮ್ಮ ಬಳಿ ಪವರ್ ಇದೆ ಸುದ್ದಿ. ಎಸ್ ಬಿಗ್ ಬಾಸ್. ಮನೆಯಲ್ಲಿದ್ದ ಮೂಲ ನಿಯಮಗಳನ್ನು ಮರಿಬೇಡಿ. ಎಸ್ ಬಿಗ್ ಬಾಸ್. ಅದನ್ನು ಮತ್ತೊಮ್ಮೆ ಅನುಷ್ಠಾನಕ್ಕೆ ತನ್ನಿ. ಎಸ್ ಬಿಗ್ ಬಾಸ್. ಇದು ನಿಮ್ಮ ಕೆಲಸ ಸಾಧ್ಯ ಇದೆಯೇ? ಸಾಧ್ಯ ಬಿಗ್ ಬಾಸ್. ಬಿಗ್ ಬಾಸ್ಗೆ ಈಗಲೂ ನಿಮ್ಮ ಮೇಲೆ ನಂಬಿಕೆ ಇದೆ. ಎಸ್ ಬಿಗ್ ಬಾಸ್. ನೀವು ಮನೋಸ್ಥೈರ್ಯವನ್ನು ಕಳೆದುಕೊಳ್ಬಾರ್ದು. ಎಸ್ ಬಿಗ್ ಬಾಸ್. ನೀವು ಸರ್ವೋಚ್ಚ ಅಧಿಪತಿ. ಎಸ್ ಬಿಗ್ ಬಾಸ್. ಕೆಲಸ ಮಾಡಿಸಬೇಕಾದಂಥ ಕೆಲಸ ಯಾರದ್ದು? ನಂದೇ ಬಿಗ್ ಬಾಸ್. ಅಂದರೆ ಅರಸರು ಸೇವಕರ ಕೈಯಲ್ಲಿ ಮಾಡಿಸ್ಬೇಕು, ಅದನ್ನು ಅರಸರಿಗೆ ಹೋಗಿ ನಾನು ಅದ್ರ ಬಿಸಿ ಮುಟ್ಟಿಸ್ತೀನಿ ಬಿಗ್ ಬಾಸ್. ನಿಮಗೆ ಶುಭವಾಗಲಿ. ಥ್ಯಾಂಕ್ ಯು ಬಿಗ್ ಬಾಸ್. ಥ್ಯಾಂಕ್ ಯು ಬಿಗ್ ಬಾಸ್. ಮಧ್ಯಾಹ್ನ 3:55. ಈ ಮನೆಯಲ್ಲಿ ಯಾವಾಗ್ಲೂ ಬಿಗ್ ಬಾಸ್ ಎಲ್ಲರಿಗೂ ಹೇಳೋವರೆಗೂ ಅರಸ ಅರಸಿಯರು ಬೇರೆ, ಸೇವಕರು ಬೇರೆ. ಜಂಟಿಗಳಿಗೆ ಏನು ಮೂಲ ನಿಯಮ ವಹಿಸಿದರೆ ಅದೇ ಮೂಲ ನಿಯಮ. ನೋಡಿ, ಒಂಟಿ ಇದು ಏನೋ ಅರಸ ಅರಸಿಯರಿದ್ದೀರಾ, ನೀವು ಯಾರು ಒಬ್ಬ ಇನ್ನ 5 ಜನ ಕೆಳಗೆ ಅದೆಲ್ಲ ಇಲ್ಲ, 6 ಜನ ಸಮ. ಅದನ್ನ ಹೇಳ್ದವ್ರು ಯಾರು? ಆಗಿದೆ ಇವಾಗ ಹೇಳ್ತೇನೆ. ಹೇಳ್ದವ್ರು ಯಾರು? ಏನ ನಾವ್ ಯಾರಾದ್ರೂ ಹೇಳಿದೀವ ಅದನ್ನ? ಇಲ್ಲ, ನೀವ್ ಯಾರು ಒಪ್ಪಿಲ್ಲ. ಹೌದು ಕರೆಕ್ಟ್ ಕರೆಕ್ಟ್. ಅವ್ರಿಗೂ ಗೊತ್ತಾಗಿಲ್ಲ. ಅವ್ರು ಯಾರು ಅದನ್ನ ಒಪ್ಕೊಂಡು ಇಲ್ಲ. ನಾವ್ ಯಾರು ನನ್ನ ಫಸ್ಟ್ ಫುಲ್ ಮಾತಾಡಕ್ ಬಿಟ್ಬಿಡಿ, ನನ್ನ ಮಾತಾಡಕ್ ಬಿಟ್ಬಿಟ್ಟು ಆಮೇಲೆ ಎಲ್ರು ಮಾತಾಡಿ, ಎಲ್ರು ಮಾತಾಡಿ, ಎಲ್ರಿಗೂ ಟೈಮ್ ಇದೆ. ಎಲ್ರು ಅರಸ ಅರಸಿನೇ, ಅರಸ ಅರಸಿಯರು 6 ಜನ, ಅದ್ರಲ್ಲೂ ಯಾರು ಒಬ್ರಿದು ಅದಿಲ್ಲ. ಹೌದು, ಎಲ್ಲ ತಪ್ಪಾಗಿರ್ಬೋದು. ನಿಮ್ಗೆ ಎಲ್ಲರಿಗೂ ಹೇಳ್ತೇನೆ, ಒಂಟಿಗಳಿಗೆ ನೀವೆಲ್ಲ ಸಮ. ಹೌದು, ನೀವು ತಿಂದಿದ್ ತಟ್ಟೆ ನೆತ್ಬೇಕು ಅನ್ನೋದು ಇಲ್ಲ ಈ ಮನೇಲಿ, ಆಯ್ತಾ? ಇದು ಬಿಗ್ ಬಾಸ್ ಮೂಲ ನಿಯಮ. ಯಾವುದೇ ಕಾರಣಕ್ಕೂ ಬೆಲ್ಟ್ ಬಿಚ್ಚಂಗೆ ಇಲ್ಲ. ಎಲ್ಲಿ ಬಿಗ್ ಬಾಸ್ ಹೇಳೋರೆ ಅದನ್ನ ಬಿಟ್ಟು ನೀವು ಮಾಡ್ಸೋದ್ರಲ್ಲಿ ವಿಫಲ ಆದ್ರೆ ನಿಮಗೆ ಎಲ್ಲಿ ಕೊಡಬೇಕು ಚೆಕ್ ನನಗೆ ಗೊತ್ತಿದೆ. ಮಾಡೋದ್ರಲ್ಲಿ ಅವ್ರು ವಿಫಲ ಆದ್ರೆ ನೀವು ಬಂದು ಸಲಹೆ ಕೊಟ್ಟಾಗ ಅವ್ರಿಗೆ ಎಲ್ಲಿ ಮಾಡ್ಬೇಕು ಅನ್ನೋದು ಅದು ಮಾಡಿದೆ. ಯಾರಿಗೆ ಏನು ಹೊಟ್ಟಿದ್ರು ಕೇಳ್ಬೋದು. ಈ ಮನೇಲೆಲ್ಲ ಬದಲಾವಣೆ ಸರಿಯಾಗಿದ್ದಿದ್ದು ಬದಲಾವಣೆ ಆಗಿದೆ. ನೀವು ರಾಕ್ಷಸ ಬಂದ್ಮೇಲೆ. ಹೌದು, ಆಗಿದೆ. ಹೌದು, ತಪ್ಪಾಗಿದೆ. ಈಗ ನನಗೂ ಗೊತ್ತಿರಲಿಲ್ಲ. ಶರಣಾಗಲ್ಲ. ನನಗೂ ಗೊತ್ತಿರಲಿಲ್ಲ. ನಾನು ಶರಣಾಗಿ ಅಂತ ಹೇಳ್ತಿಲ್ಲ. ಈಗಲೂ ನೀವು ಮಾಡಿಸ್ಬೇಡಿ. ಮಿಕ್ಕಿದ 5 ಜನ ಮಾಡಿಸಿದ್ರೆ ನೀವು ಅದರಲ್ಲಿ ನನಗೆ ಏನು ಮಾತು ಕೇಳ್ತಿಲ್ಲ.
ಅವ್ರಿಷ್ಟ ನಿಮ್ ಇಷ್ಟ. ನೀವು 5 ಜನ ಕೇಳಿದ್ರೆ ಬಿಡೋದು ಅವ್ರಿಷ್ಟ. ಹೇಳಿ ನಟ. ತಪ್ಪಾಗಿದ್ದೇನು ಗೊತ್ತಣ್ಣ, ಇವರಿಂದಾನೆ. ಇವ್ರು ಯಾಕೆ ಹೋಗಿ ಮಾಡಿದ್ರು ಹೇಳ್ಬೇಕಾಯ್ತು. ಹೌದು, ನೀವು ಮಾಡ್ಬಾರ್ದು. ಅದು ನಂದಲ್ಲ, ಅವ್ರು ಮಾಡಬಾರ್ದಿತ್ತು. ನಂದು ಅವ್ರು ಹೋಗಿ ಮಾಡ್ತಿಲ್ಲ ಅನ್ನೋದು ಮಾತ್ರ ನಂದು. ಅವ್ರು ಮಾಡಬಾರ್ದಿತ್ತು. ಅರ್ಥ ಆಯ್ತಾ ಅನ್ಕೋತೀನಿ. ಇದಕ್ಕೆ ಮೇಲೆ ನಂಗೂ ಕಿರ್ಚ್ಕೊಳಕ್ಕಾಗಲ್ಲ. ನಂಗೆ ಒಳಗೆ ಸಿಕ್ಕಾಬಿಟ್ಟೆ ಮಂಗಳಾರತಿ ಆಗಿದೆ. 5 ನಿಮಿಷ ನಾನು ಬಿಟ್ಬಿಡಿ, ನಾನು ರೂಮ್ ಹೋಗ್ತೀನಿ. ಹೇಳೋದು ಹೇಳಿದ್ದೀನಿ, ಹೊಡ್ಬೋದು. ಸಂಜೆ 4 ಗಂಟೆ. ಕರೆಕ್ಟಾಗಿ ಹೇಳಿ ಏನು ಅಂತ. ಮೇಡಮ್ ಸಿಕ್ಕಾಪಟ್ಟೆ ಬೈದ್ರು ಮೇಡಮ್. ಏನಂತ? ಪ್ರಾಮಿಸ್ ಬೈದ್ರು. ಏನಂತ ಬೈದ್ರು? ನನಗೂ ಗೊತ್ತಾಗಲಿಲ್ಲ ಮೇಡಮ್ ರೂಲ್ಸು. ಅಲ್ಲ ಏನಂತ ಬೈದ್ರು? ಯಾಕೆ ಸಿಗೋದ್ರು ಏನಂತ? ಮೇಡಮ್ ನಿಮ್ಗೆಲ್ಲ ರೈಟ್ಸ್. ನಿಮ್ಮ ಬಟ್ಟೆ ಬೇಕಾದ್ರೆ ಹೋಗಿಸಿ ಮೇಡಮ್. ಹೋಗಿಬೇಕಲ್ಲ ಅವರು. ಹೋಗಿಸಿ ಮೇಡಮ್, ನಿಮ್ಮ ಕೈಯಲ್ಲೇ ಬಿಟ್ಟಿದ್ದು ಮ್ಯಾಮ್. ನೀವು ಅದ್ರಲ್ಲಿ ವಿಫಲ ಆದರೆ ಅವ್ರು ಬಂದು ನೀವು ವಿಫಲ ಆಗ್ತಿರೋದು ನನ್ನ ಕಂಡ್ರೆ ಅದಕ್ಕೆ ನನಗೇನೋ ಹೇಳಿದ್ದಾರೆ ಮ್ಯಾಮ್. ಅದನ್ನು ನಾನು ಮಾಡ್ಬೋದು. ನೀವು ನಿಮ್ಮ ಸ್ಟ್ಯಾಂಡ್ ಕರೆಕ್ಟಾಗಿ ತೊಗೊಂಡಿದ್ದೀರಿ, ನನಗೆ ಅರ್ಥ ಆಗಲಿಲ್ಲ. ನೀವು ಕರೆಕ್ಟಾಗಿದ್ದೀರಾ, ಮಾಡಿಸಿ ಮೇಡಮ್. ಹಾಂ ಸರಿ, ಪೂಜೆ ಆಗಿದೆ. ಅವರು ಕ್ಯಾರೆಕ್ಟರ್ ಇರಲಿಲ್ಲ, ಅಲ್ಲಿಂದ ಬರ್ತಿದ್ದಂಗೆ ಅರ್ದಿದ್ದಾರೆ ಬಟ್ಟೆ ಹಾಗೆ. ಇದು ನನ್ನ ಸಾಮ್ರಾಜ್ಯ. ಕರೆಕ್ಟ್, ಇದು ನನ್ನ ಸಾಮ್ರಾಜ್ಯ. ಒಬ್ಬ ರಾಕ್ಷಸ ಯಾಕೆ ಬಂದು ನಮ್ಗೆ ಹೇಳ್ತಾನೆ? ಏನ್ ಗೊತ್ತಾ, ಒಂದ್ ನಿಮಿಷ ನನ್ನ ಪರ್ಸ್ಪೆಕ್ಟಿವ್ ಹೇಳ್ಬಿಡ್ತೀನಿ. ಅರ್ಥ ಆಗಿದ್ದಿಷ್ಟೇ, ನಾವು ಅವ್ರ ಕೆಲಸ ತೆಗಿಸ್ಬೇಕು. ತೆಗಿಲಿಲ್ಲ ಅಂದ್ರೆ ಶಿಕ್ಷೆ ಕೊಡೋ ಅಧಿಕಾರ ಇರೋದು ಅಸುರಂಗೆ. ಅಗೇನ್ ಇಟ್ಸ್ ನಾಟ್ ಅರಸಿ. ಏನೇ ಕಂಟ್ರೋಲ್ ಇದ್ರು ಇಟ್ ಇಸ್ ಟು ಹಿಮ್, ಸರ್ವಾಧಿಕಾರಿ ಅಷ್ಟೇ. ಇಷ್ಟ ದಿನಾನು ಅದೇ ಆಗಿದ್ದಿದ್ದು, ನಾಳೆಯಿಂದನೂ ಅದೇ ಕಂಟಿನ್ಯೂ ಆಗುತ್ತೆ. ನಾವೇನು ಅವ್ರ ಮಾತು ಕೇಳಬೇಕು, ಅವ್ರು ಹೇಳ್ದಂಗೆ ಮಾಡಬೇಕು ಅಂತಲ್ಲ. ಇವಾಗ ಹೋಗಿ ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೋತಿದ್ದಾರೆ, ಇಬ್ರು ಸೇರ್ಕೊಂಡು ಅವ್ರಿಗೆ ಶಿಕ್ಷೆ ಕೊಡೋಣ ಹಂಗೆ ಹಿಂಗೆ ಅಂತ. ಹಂಗಾಗ್ಬೋದು. ಈಗ ನೀವು ನಿಮ್ಗೊಂದು ಸೂಪರ್ ಪವರ್ ಕೊಟ್ಟಿದ್ದಾರೆ, ಸರಿ, ಓಕೆ. ಬಟ್ ಮೇಡಮ್ ಸುದೀಪ್ ಅಣ್ಣ ಅದನ್ನೇ ಹೇಳಿದ್ರು, ನೀವು ಸೂಪರ್ ಮಾಡಿಸಿದ್ರ. ಈ 6 ಜನನು ಸಮ. ನೀವು ಮಾಡ್ಸೋದ್ರಲ್ಲೇ ನಿಮ್ದಿರೋದು. ನಾನು ಹೇಳಿದ್ರು ನಿಮ್ಗೆ ಅರ್ಥ ಆಗಿ. ಎಲ್ಲದ್ರೂ ತಮಾಷೆ ಇಲ್ಲ ಮ್ಯಾಮ್, ಎಲ್ಲದ್ರೂ ತಮಾಷೆ ಅಂತ ಅನ್ಕೋಬಿಡಿ. ನಾನು ತುಂಬಾ ಸೀರಿಯಸ್ ಆಗಿ ಮಾತಾಡ್ತೀನಿ. ಎಲ್ಲದ್ರೂ ತಮಾಷೆ ಇಲ್ಲ. ತಮಾಷೆ ಇಲ್ಲ. ನಾನೊಬ್ಬ ಅರಸಿಯಾಗಿ ಒಬ್ಬ ರಾಕ್ಷಸನ ಮುಂದೆ ತಲೆ ಬಾಗಲ್ಲ. ನಾನೆಲ್ಲಿ ಬಗ್ಗು ಅಂದೆ ಮೇಡಮ್ ನಿಮಗೆ? ನಾನು ಆಗಲ್ಲ. ಬಿಗ್ ಬಾಸ್ ಏನ್ ನಮಗೆ ಎಲ್ಲರೂ ಇದನ್ನ ಮಾಡಬಾರ್ದು ಅಂದಿದ್ದಾರೆ, ಅದನ್ನ ಮಾಡೋದು ಬೇಡ. ನಮಗೆ ಬಿಗ್ ಬಾಸ್ ಹೇಳಿಲ್ಲ ಅವ್ರು ಕೊಡೋ ಶಿಕ್ಷೆ ತಗೊಳ್ಳಿ, ಅವ್ರು ಹೇಳ್ದಂಗೆ ಮಾಡಿ ಕೆಲಸ ಮಾಡಿ. ಅದು ಅವ್ರ ಕೈಲಿದೆ, ಮಾಡಿಸ್ಕೊಳ್ಳೋದು ಅವ್ರ ಕೈಲಿದೆ. ಮಾಡಬೇಕು ಬೇಡವಾ ಅನ್ನೋದು ನಾವು ಡಿಸೈಡ್ ಮಾಡಿ. ಇವಾಗ ನಾವು ಮಾಡ್ತೀವೋ ಮಾಡಲ್ವಾ? ಈಗ ಹಾನೆಸ್ಟ್, ಇಟ್ ಇಸ್ ಲೆಫ್ಟ್ ಟು ಇಂಡಿವಿಜುವಲ್ಸ್ ಅಷ್ಟೇ. ನಾನು ಹೇಳಿದ್ರೆ ಏನಾದ್ರು ತಪ್ಪು ಹೇಳಿದ ನನಗೆ? ನೀವು ಒಬ್ರು ಕೂತಿದ್ರಿ ತಾನೆ, ಇವ್ರು ಯಾರು ಇರ್ಲಿಲ್ಲ. ನಾನು ಏನ್ ತಪ್ಪು ಹೇಳಿದೆ? ಅವತ್ತು ಅಷ್ಟೇ ಇವತ್ತು ಅಷ್ಟೇ. ಬಿಗ್ ಬಾಸ್ ಹೇಳಿಲ್ಲ ಅರಸಿ ಇಲ್ಲ ಅಂತ ಹೇಳಿಲ್ಲ, ಸೇವಕರು ಇಲ್ಲ ಅಂತ ಅವ್ರು ಹೇಳಿಲ್ಲ. ಅರ್ಥ ಆಯ್ತಾ? ಏನೇ ಆದ್ರೂ ಕೂಡ ನಮ್ಮ ರಾಜ್ಯ ಅರಸಿ ಆಗ್ಲಿ ನಿಮ್ಮವರೇ, ಸೇವಕರಾದ್ರೂ ನಮ್ಮವರೇ. ನಾವ್ ಯಾಕೆ ನಮ್ಮ ಸಾಮ್ರಾಜ್ಯನ ಒಬ್ಬ ರಾಕ್ಷಸನಿಗೆ ಬಿಟ್ಕೊಡ್ಬೇಕು? ಅವನಿಗೋಗಿ ಯಾಕೆ ನಾವು ಸಲ್ಯೂಟ್ ಹೊಡಿಬೇಕು? ನಿಮ್ ಕೆಲಸ ನೀವು ಮಾಡಿ, ನಮ್ ಕೆಲಸ ನಾವು ಮಾಡ್ತೀವಿ ಅಷ್ಟೇ. ಇದಿಷ್ಟೇನೆ. ಅಲ್ಲಲ್ಲ, ಅದು ನಿಮಗ್ ಬಿಟ್ಟಿರೋದು. ಕೇಳೋದು ಬಿಡೋದು ನಿಮಗ್ ಬಿಟ್ಟಿರೋದು. ಅಸುರನೇ ನನ್ನ ಹೆಸರು, ಸುಧೀರ ಅಲ್ಲ. ಇದೊಂದು ದಯವಿಟ್ಟು ನನ್ಗೆ ಯಾರು ಗೌರವ ಕೊಡೋದು. ನನ್ನ ಹೆಸರು ಅಸುರ, ಸುಧೀರ ಅಲ್ಲ. ಈ ಟಾಸ್ಕ್ ಅದಾದ್ಮೇಲೆ ಬೇಕಾದ್ರೆ ಇನ್ನು ಕೆಟ್ಟದಾಗ ಏನಾದ್ರು ಹೆಸರುಕೊಂಡು ಕರೀರಿ, ನಂಗೆ ಬೇಜಾರಿಲ್ಲ. ಸಂಜೆ 4:30. ಇದೇನು ಏನಮ್ಮ? ನಮಗೆ ಕೊಟ್ಟಿರೋದು ನಾವು ತಿಂತಾ ಇದೀವಿ. ಇನ್ನು ಯಾವಾಗ ಬೇಕು ಅವಾಗ ತಿನ್ನೋದಕ್ಕ? ಇಲ್ಲ, ಈಗ ತಿನ್ಬೇಡಿ, 1 hour ಬಿಡ್ತೀನಿ. ನಾವ್ ಈಗಲೇ ತಿಂತೀವಿ. ಬೇಡ, 1 hour ಬಿಟ್ಟು ನಮ್ಮ ಮಾತು ಕೇಳಿಲ್ಲ ಅಂದ್ರೆ ನಾನು ನಮ್ಗೇನ್ ಲಾಭ? ಲಾಭ ಎಂತದೂ ಇಲ್ಲ. ನಿಮಗೆ ಖುಷಿ ಆದ್ರೆ ನಮ್ಮ ಮಾತು ಕೇಳಿಲ್ಲ ಅಂದ್ರೆ ಮತ್ತೆ ರಾಕ್ಷಸನ್ ಮಾತು ಕೇಳಬೇಕಾಗತ್ತೆ. ಯೋಚನೆ ಮಾಡಿ. ನಿಮ್ಮ ರಾಕ್ಷಸರ ಮಾತು ಕೇಳ್ತೀವಿ, ಮತ್ತೆ ನಿಮ್ಮ ಇಷ್ಟ. ಆಯ್ತು, ನಿಮ್ ಕೆಲಸ ನಾವು ಮಾಡ್ಬೇಕಂದ್ರೆ ನಮ್ಗೆ ಏನಾದ್ರು ಲಾಭ ಇದ್ರೆ ಮಾಡಿ. ಲಾಭ ಇಲ್ಲ ಅಂದ್ರೆ ನಾವ್ ಯಾಕೆ ಮಾಡ್ಬೇಕು? ಮಾಡಬೇಡಿ. ನೀವಿಲ್ಲ ದುಡ್ಡು ಕೊಡಿ ನಮ್ಗೆ. ಮಾಡಬೇಡಿ, ಮಾಡಿದ ಕೆಲಸಕ್ಕೆ ಮಾಡಬೇಡಿ. ಬೇಡ, ನಮ್ಗೆ ರಾಕ್ಷಸ ಬಂದು ಸೂಪರ್ ಪವರ್ ಕೊಡೋ ಅವಶ್ಯಕತೆನೂ ಇಲ್ಲ. ನಮ್ಮ ಸೇವಕರನ್ನ ನಾವು ವಿಚಿತ್ರವಾಗಿ ದಂಡಿಸೋ ಅವಶ್ಯಕತೆನೂ ಇಲ್ಲ. ನಮ್ದು ಅಂತ ಅನ್ಕೊಂಡ್ರೆ ಎಲ್ಲ ಬರುತ್ತೆ. ನೀವು ಅಲ್ಲಿ ಹೋಗಿ ಮಾತಾಡಿದ್ದೀರಲ್ವಾ ಬಿಗ್ ಬಾಸ್ ಜೊತೆಗೆ? ನೀವು ಅಲ್ಲಿ ಅಳ್ದಿರಾ? ಹೌದು, ಸಖತ್ ಬೈದ್ರು, ತುಂಬಾ ಬೈದ್ರು, ಕೆಟ್ಟದಾಗ ಬೈದ್ರು. ಎಲ್ಲವೂ ತಮಾಷೆ ಇರಲ್ಲ ಅಪ್ಪಿ. ನಾನು ನಿನ್ನೆವರೆಗೂ ಬೇರೆ ಅನ್ಕೊಂಡಿದ್ದೆ, ಅದಲ್ಲ. ಅಪ್ಪಿ ಒಂದು 10 ನಿಮಿಷ ಬಿಟ್ಬಿಡಪ್ಪಿ, ನಂಗೆ ಒಂಚೂರು. ಸಂಜೆ 5:35. ನಾನೀಗೇನು ಹೇಳಕ್ಕೆ ಬರ್ತಾ ಇದ್ದೀನಿ ಅಂತಂದರೆ, ಮೂಲ ನಿಯಮದಿಂದ ಯಾರೂ ಆಚೆ ಈಚೆ ಆಗೋ ಹಾಗಿಲ್ಲ. ಅಕಸ್ಮಾತ್ ಮೂಲ ನಿಯಮದಿಂದ ಯಾರಿಗಾದರೂ ಆಚೆ ಈಚೆ ಆಗೋದಾದರೆ ಕ್ಯಾಮ್ರಾ ಇದೆ, ಬಿಗ್ ಬಾಸ್ ಹತ್ರ ನೇರವಾಗಿ ಮಾತಾಡ್ಬೋದು. ಟಾಸ್ಕ್ ಬಂದಾಗ ಮಾತ್ರ ನಾವು ಟೀಮ್ ಮನೆ ಒಳಗಡೆ ಇವತ್ತೂ ಕ್ಲಿಯರ್ ಮಾಡಿದ್ದಾರೆ ಅಸುರ ಸುದಿ ಅವರು. ಪ್ರತಿಯೊಬ್ಬರಿಗೂ ಈಕ್ವಲ್ ರೈಟ್ಸ್ ಇದೆ. ನಾನಿಲ್ಲಿ ಯಾರ ಟೀಮು ಅಲ್ಲ, ನಾನು ಅರಸ, ನಂದು ಇಂಡಿಪೆಂಡೆಂಟ್ ಇದೆ. ಕೆಲಸ ಅಂತ ಬಂದಾಗ ನೀವು ಮಾಡಿಸ್ಬೇಕು.
ನೀವು ನಿಂತ್ಕೊಂಡು ಈಗ ನೀವು ಹೇಳ್ಬಿಟ್ಟು ಈಗ ಮನೆ ಕ್ಲೀನ್ ಆಗಿರ್ಬೋದು ಇನ್ನೊಂದಾಗಿರ್ಬೋದು ನೀವು ಹೇಳ್ಬಿಟ್ಟು ಹೋಗ್ಬಿಟ್ರೆ ನಾವು ಮಾಡ್ತಾನೆ ಇರ್ಬೋದು, ಶಿಕ್ಷೆ ಆಗೋದು ನಿಮಗೆ. ಕೆಲಸ ಮಾಡುವಾಗ ಅಲ್ಲಿ ಬಾತ್ರೂಮ್ ತೊಳಿತಾ ಇದಾರೆ ಅಂತ ಯಾವ ಅರಮನೆಯಲ್ಲೂ ಅರಸಿ ಹೋಗಿ ನಿಂತ್ಕೊಂಡು ನೋಡಲ್ಲ. ನಿಷ್ಠೆಯಿಂದ ಮಾಡೋದು ನಿಮ್ ಕರ್ತವ್ಯ. ನಾವು ಮಾಡ್ತಾನೆ ಇದ್ರೆ ನಿಮ್ಗೆ ಶಿಕ್ಷೆ ಕೊಡ್ತೀವಿ ಅದಕ್ಕೆ. ನಿನ್ನೆ ಮೊನ್ನೆ ಆದಂಗೆ ನಾವ್ ಯಾರೂ ಅಡಿಗೆ ಮಾಡಲ್ಲ, ನಾವ್ ಯಾರೂ ಪಾತ್ರೆ ತೊಳೆಯಲ್ಲ ಅಂದ್ರೆ ವಾಟ್ ಇಸ್ ಯುವರ್ ಸ್ಟ್ಯಾಂಡ್? ಬಿಗ್ ಬಾಸ್ ವಿಲ್ ಟೇಕ್ ಅ ಸ್ಟ್ಯಾಂಡ್. ನಾವೇನು ಸ್ಟ್ಯಾಂಡ್ ಮಾಡಲ್ಲ, ಉಪವಾಸ ಇದ್ರೂ ಪರವಾಗಿಲ್ಲ, ನಾವು ಮಾಡಲ್ಲ. ಇಲ್ಲಿ ನಾವು ನಿಂತ್ಕೊಂಡಿರೋದು ನಿಮ್ಮನ್ನ ಯಾವುದೇ ತರ ನೀವು ಮಾಡಲೇಬೇಕು ಅಂತ ಹೇಳಕ್ಕಲ್ಲ. ದ ಡಿಸಿಷನ್ ಇಸ್ ಯೋರ್ಸ್. ಓಕೆ, ನೀವು ನಮಗೋಸ್ಕರ ನಿಮ್ಮ ಸೇವಕರಿಗೋಸ್ಕರ ನೀವೇನೂ ರಿಸ್ಕ್ ತೊಗೊಳಕ್ಕೆ ಆಗಿಲ್ಲ ಅಂದಮೇಲೆ ನೀವು ನಮ್ಮ ಫೇವ್ರೇಟ್ ರಾಜ ರಾಣಿಯರು ಹೇಗಾಗ್ತೀರಾ? ನಿಮಗೆ ಸೇವೆ ಮಾಡಬೇಕು ಅಂತ ನಮಗಾದ್ರೂ ಹೇಗೆ ಮನಸ್ಸು ಬರುತ್ತೆ? ಇಲ್ಲಪ್ಪ, ಈ ರಾಜ ರಾಣಿಯರು ನಮ್ಗೆಂಥ ಕಷ್ಟದ ಪರಿಸ್ಥಿತಿಯಲ್ಲೂ ನಮ್ಮ ಕೈ ಬಿಡಲ್ಲ ಅಂತ ನಮ್ಗನ್ಸಿದ್ರೆ ನೀವು ಕೇಳ್ಕೊಳ್ಳೋದೇ ಬೇಕಾಗಿಲ್ಲ. ನಾವು ನಿಮ್ಮ ಸೇವೆ ಮಾಡ್ತಿದ್ವಿ, ಹಸುರನ್ನ ನಾವು ಒಳಗಡೆ ಸೇರಿಸ್ತಾನೆ ಇರಲಿಲ್ಲ. ಆ ರಾಜ ನಮ್ಮ ಚೆನ್ನಾಗಿ ನೋಡ್ಕೊಳ್ತಿದ್ದಾನೆ ಅನ್ನೋ ಒಂದೇ ಕಾರಣಕ್ಕೆ ಅವನ್ನ ಬಿಟ್ಟಿದ್ದು. ಬಟ್ ಆ ಹಸುರ ಮಹಾರಾಜ ಯಾವಾಗ ಮತ್ತೆ ನಿಮ್ಮಗಳ ಥರನೇ ವರ್ತನೆ ಮಾಡ್ತಾನೋ ಅವಾಗ ನಾವು ದೂರ ತಳ್ತೀವಿ ಅಂತ ಸೇವಕರಾಗಿ ನಾವೆಲ್ಲ ನಿರ್ಧಾರ ಮಾಡಿದ್ವಿ. ಯಾವ ಆಧಾರದ ಮೇಲೆ ನಿಮ್ಮನ್ನ ನಂಬಿ ಮತ್ತೆ ನಿಮ್ಮ ಸೇವೆ ಮಾಡುವುದು ನೀವು ಹೇಳಿ? ಒಂದೇ, ನಾನಿಲ್ಲಿ ಓಪನ್ ಆಗಿ ವೇದಿಕೆಯಲ್ಲಿ ನಾವು ಅರಸಿ ಆಗಿದ್ದಾಗ ನಮ್ಮಿಂದ ಇವರಿಗೆ ಏನಾದರೂ ಅವಮಾನಗಳಾಗಿದ್ರೆ, ನಮ್ಮಿಂದ ಬೇಜಾರಾಗಿದ್ರೆ ದಯವಿಟ್ಟು ಹೇಳ್ಕೋಬಹುದು. ಪ್ಲೀಸ್ ಹೇಳ್ಕೋಬಹುದು. ಹೇಳು. ನನಗೆ ಪರ್ಸನಲ್ ಟಾರ್ಗೆಟ್ ಆಯಿತು ಅಂತ ತುಂಬ ಸಲ ನಿನ್ಗೆ ಅನಿಸಿದೆ. ಓಕೆ, ಸರಿ. ನಾನು ಯಾವತ್ತು ನಿನಗೆ ಪರ್ಸನಲ್ ಟಾರ್ಗೆಟ್ 100% ಮಾಡಿಲ್ಲ. ನಾಮಿನೇಟ್ ಮಾಡಬೇಕು ಅಂತ ಬಂದಾಗಲೂ ಕೂಡ ಒಂದು ಅವಕಾಶ ಇತ್ತು, ಯಾಕೆಂದರೆ ಅವತ್ತು ತುಂಬಾ ಏನೋ ಆಗಿತ್ತು. ಬಟ್ ಐ ಫೆಲ್ಟ್ ಅದನ್ನು ತಲೆಯಲ್ಲಿ ಇಟ್ಕೊಂಡು ನಾಮಿನೇಷನಲ್ಲಿ ಅವತ್ತು ಪರ್ಸ್ನಲ್ ಆಗಿ ತೊಗೊಳ್ಬಾರ್ದು. ಐ ನೆವರ್ ಫೆಲ್ಟ್ ದ್ಯಾಟ್. ಓನ್ಲಿ ಆಟ ಆಡ್ತಾ ಇದ್ದೀವಿ, ನೀವು ಅದಕ್ಕೆ ಟಕ್ಕರ್ ಕೊಡ್ತಿದ್ದೀರ, ನಾನು ಅಷ್ಟೇ ನೋಡಿರೋದು. ಸೊ ಅವತ್ತು ನಾನು ಮಾತಾಡಲಿಲ್ಲ. ಅದನ್ನು ಪರ್ಸ್ನಲ್ ಆಗಿ ತೊಗೊಳ್ಬೇಕು ಅಂತ ನಂಗೆ ಖಂಡಿತ ಅನ್ನಿಸ್ಲಿಲ್ಲ. ನಾನು ನಿಮ್ಮನ್ನು ನಾಮಿನೇಟು ಕೂಡ ಮಾಡಲಿಲ್ಲ. ಸಂಜೆ 6:10. ನಾವು ಅರಸಿಯರಾಗಿ ನಿಮಗೆ ಕೆಲಸ ಹಚ್ತೀವಿ. ಅದನ್ನು ನೀವು ಹೇಗೆ ಮಾಡ್ತೀರಾ ಬಿಡ್ತೀರಾ ಅನ್ನೋದು ನಿಮಗೆ ಬಿಟ್ಟಿದ್ದು. ಒಂದು ವೇಳೆ ನೀವು ಮಾಡಲಿಲ್ಲ ಅಂದರೆ ನಾವು ಏನು ಮಾಡಬೇಕು ಅಂತಲೂ ಇವಾಗ ನನಗೆ ಬಿಗ್ ಬಾಸ್ ಹೇಳಿದ್ದಾರೆ. ಇದು ಆಟ ಅಷ್ಟೇ, ಪರ್ಸ್ನಲಿ ಯಾವ ಇದು ಇಲ್ಲ. ಹೊರಗಡೆ ಹೋದ್ಮೇಲೆ ಎಲ್ಲರೂ ಒಂದೇ. ಮತ್ತು ಇನ್ನೊಂದು ಸಣ್ಣದಾಗಿ ಒಂದು ಕ್ಲಾರಿಫಿಕೇಷನ್, ಅದು ನನ್ನ ಪರ್ಸ್ನಲ್ ಕ್ಲಾರಿಫಿಕೇಷನ್ ಕೊಡೋಕ್ಕೆ ಏನು ಇಷ್ಟಪಡ್ತೀನಿ ಅಂದರೆ, ಒಂದು ವಾರ ಜಾನ್ವಿ ಫುಲ್ ಸಾಫ್ಟ್ ಆಗಿದ್ಲು, 2ನೇ ವಾರ ಬೇರೆ ಥರ ಇದ್ಲು ಅಂತ ಎಲ್ಲರೂ ಅಭಿಪ್ರಾಯ. ಆ ವಾರ ನಾನು ಕಂಪ್ಲೀಟಾಗಿ ಯಾಕಿದ್ದೆ ಅನ್ನೋದಕ್ಕೂ ಹೇಳಿದೆ, ಎಲ್ಲರೂ ಕೂಡ ಚೆನ್ನಾಗಿದ್ರಿ. ಬಟ್ ಮಾಡೋರ ವಿಚಾರ ಬಂದಾಗ ನಾನು ಅವ್ರ ಜೊತೆ ಮಾತುಕತೆ ಆಯಿತು. ಯಾವುದೋ ಗುಲಾಮ, ಅದು ವೀಕೆಂಡ್ ಕೂಡ ಬಂತು. ಸೊ ಅದೊಂದು ಬಿಟ್ಟರೆ ನನ್ನ ಕಣ್ಣೆದ್ರಿಗೆ ಆ ಥರದ್ದು ಯಾವ ವಿಚಾರನೂ ನಡೀಲಿಲ್ಲ. ಸೊ ಹಾಗಾಗಿ ನಾನು ಎಲ್ಲೂ ಮಾತಾಡಲಿಲ್ಲ. ಸೊ ಸೆಕೆಂಡ್ ವಾರ ನಿಮಗೆ ಗೊತ್ತು, ಪದೇ ಪದೇ ಶಿಕ್ಷೆ ಆಗ್ತಾಯಿತ್ತು. ಆಮೇಲೆ ನೀವೇನೋ ಕೆಲಸ ಮಾಡಲ್ಲ ಅಂತಂದ್ರಿ, ಅದು ನಾವು ಆಟೋಮೆಟಿಕಲಿ ಅಗ್ರೆಷನ್ ನಮ್ಮದು ತೋರಿಸ್ಲೇಬೇಕಾಯಿತು, ತೋರಿಸಿದ್ವಿ. ಸೊ ಇವಾಗ ಮತ್ತೆ ಇದು ನಮಗೆ ಟಾಸ್ಕ್ ರೀತಿ ಬಂದಿದೆ. ನಾವು ನಮ್ಮ ಟಾಸ್ಕ್ ಏನಿದೆ ಅದನ್ನು ನಾವು ನಿಭಾಯಿಸ್ತೀವಿ. ಸೊ ಯಾರು ಕೂಡ ಪರ್ಸ್ನಲ್ ಆಗಿ ತಗೊಳ್ಳೋದು ಬೇಡ ಅಷ್ಟೇ. ಸೊ ನಾವು ನಮ್ಮ ಆಟ ಆಡ್ತೀವಿ, ನೀವು ನಿಮ್ಮ ಆಟ ಆಡಿ. ಕ್ಲಾರಿಫಿಕೇಶನ್, ನನ್ನ ಮೇಲೆ ಏನು ಫಾಲ್ಸ್ ಅಲಿಗೇಷನ್ಸ್ ಬಂದಿದೆ. ನಾನು ಹೋದ ವಾರದಿಂದನೇ ನಿಮ್ಗಳ ಜೊತೆ ಚೆನ್ನಾಗಿದ್ದಾಗ ಹೇಳ್ತಿದ್ದೆ, ನನ್ನನ್ನು ಸೇರಿಸಿ ನಂಬಬೇಡಿ ಮಹಾರಾಣಿ, ನನ್ನನ್ನು ಸೇರಿಸಿ ನಂಬಬೇಡಿ ಅಂತ. ನಾನು ಪ್ಯೂರ್ಲಿ ಇದನ್ನು ಆಟ ಆಗಿ ತೊಗೊಂಡು ಅದಕ್ಕೂ ಮುಂಚೆ ಅವರೆಲ್ಲರ ಜೊತೆ ಪ್ಲ್ಯಾನ್ ಮಾಡ್ತಿದ್ದೆ. ಬರೀ ಗಿಲ್ಲಿ ಜೊತೆ ಮಾತ್ರ ರಾಣಿದೇನೋ ಆಗ್ತಿತ್ತು. ಎಲ್ಲ ಕೆಲಸಗಾರರು ಒಂದೇ ಥರ ಇರಬೇಕು ಅಂತ ಏನಿಲ್ಲ. ಒಬ್ಬರು ಕಳ್ಳಿ ಕೆಲಸಗಾರಿ, ಇನ್ನೊಬ್ಬ ಸುಳ್ಳ ಕೆಲಸಗಾರ, ಇನ್ನೊಬ್ಬರ ಸೋಂಬೇರಿ ಕೆಲಸಗಾರ, ಇನ್ನೇನೋ ಆ ಥರ ಕ್ಯಾರೆಕ್ಟರೈಸೇಷನ್ ಮಾಡಿಕೊಂಡು ಅವಾಗ ಎಲ್ರಿಗೂ ಸಿಗುತ್ತೆ ಆಟ ಆಡೋಕ್ಕೆ. ಆಮೇಲೆ ಅವ್ರು ಹೇಳಿದ್ರು ಪರ್ಸ್ನಲ್ ಆಗಿ ಅವರ ಹುಷಾರಿಲ್ಲ, ಆರೋಗ್ಯವನ್ನ ಹೀಯಾಳಿಸಿ ಮಾತಾಡಿದೆ ಅಂತ ನೀವಿಬ್ರು ನನ್ನ ಮೇಲೆ ಅಲಿಗೇಷನ್ ಮಾಡಿದ್ರಿ. ಬೇರೆ ಯಾರಾದ್ರೂ ನನ್ನ ಕಿವಿಗೆ ಹಾಕಿದ್ರೆ ಅದು ಸುಳ್ಳು. ನನ್ನ ಕಣ್ಣಾರೆ ನೋಡಿ ನನ್ನ ಮಾತನ್ನ ಮುಗಿಸಕ್ಕೆ ಐ ಆಮ್ ಕರೆಕ್ಟಿಂಗ್ ಯು. ಇಟ್ಸ್ ನಾಟ್ an allegation. ಇಲ್ಲ, you cannot correct me what I have done, what I know. I am telling you. ನಾನು ನನ್ನ ಕಡೆಯಿಂದ ಹೇಳ್ತೀನಿ, ನಿಮ್ಗೆ ಹುಷಾರಿಲ್ಲ, ಅದನ್ನ ಹೀಯಾಳಿಸ್ಬೇಕು. ಆ ಮೂಮೆಂಟ್ ಅಲ್ಲಿ ಟಕ್ 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 ಅಂತ ಬರೋಷ್ಟು ಕ್ಯಾಲ್ಕುಲೇಟಿವ್ ಪರ್ಸನ್ ನಾನಲ್ಲ. ಇವ್ರು ಬಂದು ಯಾಕೆ ಮಾಡಲ್ಲ ಅದು ಇದು ಅಂತ ಹೇಳ್ತಿದ್ರು. ಅಯ್ಯೋ ಮಹಾರಾಜ ನನ್ಗೆ ಹುಷಾರಿಲ್ಲ, ನಾನು ಮಾಡಲ್ಲ ಅಂತ ನಾನು ಕ್ಯಾರೆಕ್ಟ್ರಲ್ಲಿ ನಾಟಕ ಮಾಡ್ತಿದ್ದೆ ಹೊರತು ಇದು ಹೋಗ್ಲಿ ಅಶ್ವಿನಿ ಅವ್ರಿಗೆ ತಗಲಿ, ಅವ್ರು ಹುಷಾರಿಲ್ಲ ಅಂತ ಮಲ್ಕೊಂಡಿದ್ದಾರೆ, ಅವ್ರಿಗೆ ನೋವಾಗಲಿ, ಅವ್ರಿಗೆ ಹೀಯಾಳಿಸ್ಲಿ, ಇದು ನೀವು ನಂಬೋದು ಬಿಡೋದು ನಿಮ್ಮ ಇಷ್ಟ. ನನ್ನ ಮನಸ್ಸಿನಲ್ಲಿ ಆ ಉದ್ದೇಶ ಇರಲಿಲ್ಲ, ನನ್ನ ಮನಸ್ಸಾಕ್ಷಿಯಾಗಿ ಹೇಳ್ತಿದ್ದೀನಿ. ಅದಾದಮೇಲೆ ಇವ್ರಿಗೆ ಬಂದಾಗ ಕೂತ್ಕೊಂಡು ಬಿಟ್ಟಿಯಾಗಿ 3 ಹೊತ್ತು ತಿಂತಾಯಿದ್ರು ಅಂತ ಯಾರೋ ಹೇಳಿದ್ರು, ನೀವೇ ಹೇಳಿದ್ದು ಅಂತ ನನ್ನ ಮೇಲೆ ಅಲಿಗೇಷನ್ ಹಾಕಿದ್ರಿ. ಓಕೆನಾ? ಅಲ್ಲೂ ನಾವೆಲ್ಲ ಮಾಡ್ತಿದ್ದ ಕ್ಯಾರೆಕ್ಟರ್. ನನಗೆ ಆ ಮಾತು ಕೇಳಿಸಿದೆ, ಬಟ್ ಅದು ನನ್ನ ಬಾಯಿಂದ ಬಂದಿದೆಯಾ ಬೇರೆಯವ್ರ ಬಾಯಿಂದ ಬಂದಿದೆಯಾ ನನಗೂ ಐ ಆಮ್ ನಾಟ್ ಶ್ಯೂರ್. ನೀವು ಅಶ್ವಿನಿ ಜಾಹ್ನವಿಯಾಗಿ ಕೆಂಬಿಟ್ಟು ನಾಟಕ ಮಾಡೋ ತರ ಮಾಡಿದ್ದು ಇದೆಲ್ಲ ನನಗೆ ಅಲ್ವಾ ಹುಷಾರಿಲ್ಲದೆ ಇದ್ದು. ಅಶ್ವಿನಿಗಲ್ಲ, ನಿಮಗೆ ಹುಷಾರಿಲ್ಲ ಅನ್ನೋದು ನೀವು ಹುಷಾರಿಲ್ಲ, ನೀವು ಪರ್ಸನಲ್ ಅಟ್ಯಾಕ್ ಮಾಡಿದಾಗ ಅದಕ್ಕೊಂದು ಕಾರಣ ಇರುತ್ತೆ. ನೀವು ಪರ್ಸನಲ್ ಆಗಿ ಅವ್ರನ್ನ ಅಟ್ಯಾಕ್ ಮಾಡಿದಾಗ ಯು ಆರ್ ರೈಟ್. ಕೆಲವೊಂದೆಲ್ಲ ಮಾತಾಡಿದಾಗ ನೀವು ಮಾಡೋದನ್ನ ನಾವು ಕರೆಕ್ಟ್ ವೇನಲ್ಲಿ ತಗೋಬೇಕು. ನಾವು ಮಾಡಿಲ್ಲ ಪರ್ಸನಲ್ ಅಟ್ಯಾಕ್ ಅನ್ಕೊಳ್ತೀವಿ.
ಮಾಡ್ತೀರಾ? ನನ್ನ ಕಡೆಯಿಂದ ನಾನು ಹೇಳಿದೀನಿ, ಮಿಕ್ಕಿದ್ ಬಿಟ್ಟಿದ್ದು ವೀಕೆಂಡ್ ಅಲ್ಲಿ ಸುದೀಪ್ ಸರ್ ಅದನ್ನ ತೋರಿಸಿ ನನ್ನ ಬಾಯಿಂದ ಮಾತು ಬಂದಿಲ್ಲ ಅಂದ್ರೆ ನೀವು ಕ್ಷಮೆ ಕೇಳಕ್ ರೆಡಿ ಇದ್ದೀರಾ? ನಾವ್ ಯಾಕೆ ಕೇಳ್ಬೇಕು ನಿಮ್ಮನ್ನ? ನೋಡಿದಿನಲ್ಲ, ಅವರು ನನಗೆ ಮಾಡಿದ್ದು ಪರ್ಸನಲ್ ಟಾರ್ಗೆಟ್ ಅಲ್ಲ, ಇಟ್ ವಾಸ್ ಇನ್ ಅ ಡಿಫರೆಂಟ್ ಇಂಟೆನ್ಷನ್. ತಮಾಷೆ ಮಾಡಿದ್ದು ಪರ್ಸನಲ್ ಅಲಿಗೇಷನ್. ನಾನು ಕೆಲಸ ಮಾಡಲ್ಲ ಎಲ್ಲಿ ಅಸುರರೇ, ಅದೇನಾದ್ರೂ ಆಗೋಗ್ಲಿ, ನಾನು ಯಾವ ರಾಜನ್ ಕೆಲಸನೂ ಮಾಡಲ್ಲ. ಬಟ್ ಮಂಜುಮಾ, ಫ್ರಮ್ ದ ಬಿಗಿನಿಂಗ್ ನೀವು ಯಾವಾಗಲೂ ದಂಗೆ ಹೇಳೋಣ, ಮಜಾ ಮಾಡೋಣ ಅಂತಾನೆ ಮಾಡಿದ್ರಿ. ಅಲ್ಲ ಆಗಿದ್ ಕೂಡ ನೀವೇನಂತಂದ್ರಿ, ಮಜಾ ಮಾಡೋಣ, ದಂಗೆ ಹೇಳೋಣ, ಈಗ ಖುಷಿಯಿಂದ ಮಾಡಿದ್ರಿ. ಇದೇ ನಾನು ಹೇಳ್ತೀನಿ ಮನ್ಸು. ಅಂಡ್ ಮೋರ್ ಓವರ್ ಅಭಿ, ನಿನ್ನೆ ರಕ್ಷಿತಾ ಹತ್ರ ನಡ್ಕೊಂಡಿದ್ ರೀತಿ ಕೂಡ ಸರಿ ಇರ್ಲಿಲ್ಲ. ಅದಕ್ಕೆ ನಾನು ಅವ್ರ ಹತ್ರ ಹೇಳಿದ್ದಾರೆ, ಅದನ್ನ ನಾನು ಅವ್ರ ಹತ್ರ ಕೇಳಿದ್ದೆ, ಅದನ್ನ ನಡ್ಕೊಂಡಿದ್ದ ರೀತಿನೂ ಸರಿ ಇಲ್ಲ. ಅದನ್ನ ತಪ್ಪು ಅಂತ ಒಪ್ಕೊಂಡಿದ್ದೆ, ಸಾರಿ ಒಪ್ಕೊಂಡಿದ್ದೆ, ನನಗೆ ಏನು ಅವಮಾನ ಇಲ್ಲ, ಒಪ್ಪಿಕೊಂಡು ಅವ್ರ ಹತ್ರ ಸಾರಿ ಕೇಳಿದ್ದೀನಿ. ಓವರ್ ಆಲ್ ಆಗಿ ಹೇಳೋದಾದ್ರೆ ನೀವು ಯಾರು ಕೆಲಸ ಮಾಡೋದು ಬಿಡೋದು ಯಾಕಂದ್ರೆ ಇವಾಗ ಮತ್ತೆ ಅಗೇನ್ ಏನಿರೋದು ಟಾಸ್ಕ್, ಅರಸಿಯರು ನೀವು ಕೆಲಸ ಮಾಡಬಾರ್ದು, ಸೇವಕರು ನೀವು ಮಾಡಿಸ್ಬೇಕು ಸೇವಕರ ಕೈಲಿ ಅಂತ. ಸೊ ನೀವು ಮಾಡೋದು ಬಿಡೋದು ನಿಮಗೆ ಬಿಟ್ಟಿದ್ದು, ನಿಮ್ಮ ಆಟ ನೀವು ಆಡಿ, ನಮ್ಮ ಆಟ ನಾವು ಆಡ್ತೀವಿ ಅಷ್ಟೇ. ಸಂಜೆ 6:30. ನಾನು ಓಡ್ಬೇಡ ಇರು, ಓಡ್ತಿದ್ದಾರೆ ಜಾಸ್ತಿ ಸ್ಟೆಪ್ ಇದೆ. ಕ್ಲೈಂಬಿಂಗ್ ಇಟ್ ಜಾಸ್ತಿ ಬನ್ನಿ ಒಂದು ಸ್ಟೆಪ್ ಕೆಳಗಡೆ ಇದೆ, ಕೆಳಗಡೆ ಇಡಿ. ನನಗೆ ದಿನ 11 ಮುಂಜಾನೆ 4:40. ಇದೆ ಸ್ಟ್ರೈಟ್ ಹಿಂಗೆ ಕರೆಕ್ಟ್. ನೀವು ಒಂದು ಕಡೆ ಅನ್ಸುತ್ತೆ ಕಣ ನೀವು ಈ ಕಡೆ ಮುಂದೆ ಎಲ್ಲ ಇದೀವ. ಮಲ್ಲು ಅಲ್ಲೇ ನೆಗ್ಗಿಗಿದ್ಬಿಟ್ಲ ನೋಡ್ರಿ. ಇದು ಬಿಗ್ ಬಾಸ್. ಎಸ್ ಬಿಗ್ ಬಾಸ್. ಹೇಗಿದ್ದೀರಿ? ನನ್ನನ್ನು ತುಂಬಾ ಮಿಸ್ ಮಾಡ್ಕೊಂಡ್ರ? ಬಿಗ್ ಬಾಸ್ ನೀವೆಲ್ಲರೂ ಮತ್ತೆ ಮನೆಯೊಳಕ್ಕೆ ಪ್ರವೇಶಿಸ್ತಿರೋದು ತುಂಬಾ ಖುಷಿ ನೀಡಿದೆ. ಬಿಗ್ ಬಾಸ್ ಸೀಸನ್ 12ರ ಅರಮನೆಯಲ್ಲಿ ನಿಮಗೆ ಮತ್ತೊಮ್ಮೆ ಹೃದಯಪೂರ್ವಕ ಸ್ವಾಗತ. 24 ಗಂಟೆಗಳ ಕಾಲ ಈ ಮನೆಯಲ್ಲಿ ನೀವು ಇಲ್ದಿದ್ರು ಈ ಕಾರ್ಯಕ್ರಮವನ್ನು ಬೇಷರತ್ತಾಗಿ ಪ್ರೀತಿಸ್ತಿರುವ ವೀಕ್ಷಕರ ಚಿಂತನೆ ಮತ್ತು ಚಿಂತೆಗಳಲ್ಲಿ, ಇಡೀ ಕರ್ನಾಟಕ ಜನತೆಯ ಮಾತುಗಳಲ್ಲಿ ನೀವುಗಳು ನೆಲೆಸಿದ್ರಿ. ಇದು ನಿಮ್ಮ ಸಾಧನೆ ಅಷ್ಟೇ ಅಲ್ಲ, ನೀವು ಗಳಿಸಿರುವ ನಮ್ಮ ಕನ್ನಡಿಗರ ಅಭಿಮಾನವನ್ನು ಸಾರುತ್ತದೆ. ನಿಮ್ಮೆಲ್ಲರಿಗೂ ಅಭಿನಂದನೆಗಳು. ಪ್ರತಿ ವರ್ಷ ಸೀಸನ್ನ ಆರಂಭಕ್ಕೆ ಬಿಗ್ ಬಾಸ್ ಮನೆಯನ್ನ ವೀಕ್ಷಕರಿಗೆ ಪರಿಚಯಿಸುವಾಗ ಸ್ವತಃ ಸುದೀಪ್ ಅವರಿಂದ ಬೆಳಗಲ್ಪಡುವ ಈ ಮನರಂಜನೆಯ ದೀಪ ಸತತ 100 ದಿನಗಳ ಕಾಲ ಎಡೆಬಿಡದೆ ಉರಿಯುತ್ತಲೇ ಇರುತ್ತದೆ. ಈ ಮನರಂಜನೆಯ ದೀಪ ಈವರೆಗೂ ನಡು ಸೀಸನ್ನಲ್ಲಿ ಆರಿಯೇ ಇಲ್ಲ. ನಿನ್ನೆಯ ಅನಿರೀಕ್ಷಿತ ಘಟನೆ ನಿಮ್ಮ ಮೇಲೆ ನಕಾರಾತ್ಮಕ ಪರಿಣಾಮ ಬೀರಬಾರದು ಅನ್ನುವ ಏಕೈಕ ಉದ್ದೇಶದಿಂದ ನಿಮ್ಮೆಲ್ಲರ ಆಟಕ್ಕೆ ಬಿಗ್ ಬಾಸ್ ಒಂದು ಅಪರೂಪದ ಅಲ್ಪ ವಿರಾಮ ನೀಡಿದ್ದರು. ಆದರೆ ಮನರಂಜನೆಗೆ ನೀಡಿರಲಿಲ್ಲ. ಅದು ನಮ್ಮ ನೆಚ್ಚಿನ ಪ್ರೇಕ್ಷಕರಿಗೆ ಬಿಗ್ ಬಾಸ್ ಮಾಡಿರುವ ಪ್ರತಿಜ್ಞೆ. ಇದು ಬಿಗ್ ಬಾಸ್ ಮನೆ ಹೌದು, ಆದರೆ ಈ ಮನೆಗೆ ಜೀವ ತುಂಬೋದು ನೀವುಗಳು, ಈ ಮನೆಯ ಅಕ್ಕರೆಯ ಸದಸ್ಯರು, ನನ್ನ ಮನೆಯವರು. ದಿಢೀರಂತ ಎದುರಾದ ಪರಿಸ್ಥಿತಿಯಲ್ಲಿ ಅಷ್ಟೆಲ್ಲ ಅನಾನುಕೂಲಗಳ ನಡುವೆಯೂ ನೀವು ನೀಡಿದ ಸಹಕಾರ ಮತ್ತು ನಮ್ಮ ತಂಡದವರೊಂದಿಗೆ ತೋರಿದ ಸಹನೆ ನಿಜಕ್ಕೂ ಹೆಮ್ಮೆ ಪಡುವಂಥದ್ದು. ನಿಮ್ಮ ಆಟಕ್ಕೆ ನೀಡಿದ ಅಲ್ಪ ವಿರಾಮ ಮುಗಿದಿದೆ.
ಹೊಸ ಹುರುಪು ಹಾಗೂ ಇನ್ನಷ್ಟು ಛಲದೊಂದಿಗೆ ನಿಮ್ಮ ಆಟವನ್ನು ಮುಂದುವರಿಸಿ. ನಿಮ್ಮ ಈ ಮನೆಯಲ್ಲಿ ಸಂಪೂರ್ಣವಾಗಿ ಜೀವಿಸಿ. ಈ ಮನರಂಜನೆಯ ತೇರನ್ನ ಎಲ್ಲರೂ ಒಗ್ಗೂಡಿ ಮುನ್ನಡೆಸೋಣ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ. ಶುಭವಾಗಲಿ. ವೆಲ್ಕಮ್ ಬ್ಯಾಕ್. ಬಟ್ಟೆ ಎಲ್ಲ ಒಣಗಿದ್ಯಾ? ಗೆದ್ದ ಕುಸ್ತಿಯ ಗೆದ್ದ ಎದುರಿಲ್ಲ ಪೈಲ್ವಾನಿಗೆ, ಎದ್ದ ಮಣ್ಣಲ್ಲಿ ಎದ್ದ ಎದುರಾದ ಬಿರುಗಾಳಿಗೆ. ನಾಯಕ ಈ ಬಜರಂಗಿ, ಕಣ್ಣಲ್ಲಿ ಕಣ್ಣು ಇಡಲೇ ಬೇಡ ಕವ್ವಾತ ನೋಡೋನಿಗೆ. ಜಗ್ಗೋ ಕುಕ್ಕೋ ಆಳೆ ಎಲ್ಲ ಬಾಚಾಕೋ ಕರುನಾಡಿಗೆ. ಧೂಳಿನ ಕಣ ಇಲ್ಲ ಈ ಮೀಸೆಗೆ. ಮಣ್ಣಲ್ಲಿ ಎದ್ದ ಎದುರಾದ ಬಿರುಗಾಳಿಗೆ. ಇಲ್ಲಿ ಅಕ್ಕನ ಉಂಗ್ರ ಇಲ್ಲಿ. ಅಕ್ಕ ನಿಮ್ ಉಂಗ್ರ ಇಲ್ಲಿ ಯಾವ ಬಿಚ್ಚಿಟ್ಟಿರಂಗಿದೆ. ಇವ್ರದೇ ಅದು. ಹಣ ಹೊಂಟ ಬಂದ ತಕ್ಷಣ ಟಾಯ್ಲೆಟ್ ರೂಮಿಗೆ ಹೋಗ್ತಾವ್ರೆ ಸಚ್. ಮುಂಜಾನೆ 5 ಗಂಟೆ. ಸತೀಶ್ ಅಣ್ಣ ಜೊತೆಗೆ ಮಲಗಕ್ಕಾಗಲ್ಲ. ಐರನ್ ಹೋಯ್ತದೆ, ಐರನ್ ಬಟ್ಟೆ ಇದು ಹೋಯ್ತದೆ ಅನ್ಕಂದೆ. ಚಿಕನ್ ಪ್ಲೇಟ್ ತುಂಬಾ ಗುಡ್ಡೆ ಹಾಕ ಹೊಡೆದಿರೋದಣ್ಣ, ಗುಡ್ಡೆ ಮಾಂಸ ಹೊಡೆದಂಗೆ. ದೇಣ ಹಂಗೆ ಬಿಚ್ಚಾಗ್ತಾ ಇದೆ. ಪ್ಯಾಂಟ್ ಮೇಲೆ ಪ್ಯಾಂಟ್ ಹಾಕಿರೋದು. ನೋಡು ಪ್ಯಾಂಟ್ ಮೇಲೆ ಪ್ಯಾಂಟ್ ಹಾಕಿರೋದು ಸ್ಪಂದನ. ಪ್ಯಾಂಟ್ ಮೇಲೆ ಪ್ಯಾಂಟು, ಈಗ ಶರ್ಟ್ ಮೇಲೆ ಶರ್ಟ್ ತೆಗಿತಾರೆ. ಸರ್ ಪ್ಯಾಂಟ್ ಮೇಲೆ ಚಡ್ಡಿ ಸೂಪರ್ ಮ್ಯಾನು, ನೀವು ಪ್ಯಾಂಟ್ ಮೇಲೆ ಪ್ಯಾಂಟ್ ಡಬಲ್ ಸೂಪರ್ ಮ್ಯಾನ್ ನೀನು. ಪ್ಯಾಂಟ್ ಮ್ಯಾನ್ ಅಲ್ಲ ರೀ, ಬಫೆ ಇರೋದು ಇದೊಂದೇ ಒಳ್ಳೆ ಕೆಲಸ ಮಾಡಿ ಕೇಳಿ ಬೈದು ತಿನ್ಬೋದು. ನೀ ಸೂಪರ್ ಮ್ಯಾನ್ ಡಾಬರ್ ಮ್ಯಾನ್. ಚಡ್ಡಿ ಸೂಪರ್ ಮ್ಯಾನು, ಡಾಬರ್ ಮ್ಯಾನ್ ಇಂದ ಸೂಪರ್ ಮ್ಯಾನು. ನಿನ್ ಜೀವನದಲ್ಲಿ ಇದೊಂದೇ ಒಳ್ಳೆ ಕೆಲಸ ಮಾಡೋದು. ಅಯ್ಯೋ ಇಲ್ಲಾಂದ್ರೆ ಏನ್ ಗೊತ್ತಾ, ಹೋಗ್ಬೇಕಾದ್ರೆ ಈಗ ನಾನು ಬಾತ್ರೂಮ್ಗೆ ಪ್ಯಾಂಟ್ ಬದಲಿಸಕ್ಕೆ ಶರ್ಟ್ ಬದಲಿಸಕ್ಕೆ ಎಲ್ಲ ಇದೆಲ್ಲ ಅಲ್ಲೇ ಇಸ್ಕೊಂಡಿದ್ದು. ಮಲ್ಗಮ್ಮ ಆಯಿತು. ಅಯ್ಯೋ ಇಷ್ಟು ನಿಂಗೆ ಕಾಣ ನೆಮ್ಮದಿ ಇಲ್ಲ, ಎಲ್ಲೂ ನೆಮ್ಮದಿ ಇಲ್ಲ ನನಗೆ ಚಂದ್ರಿ, ಎಲ್ಲೂ ನೆಮ್ಮದಿ ಇಲ್ಲ. ಒಂದು ವಾರ ನೆಮ್ಮದಿ ಕೊಟ್ಟಿರೋಳಲ್ಲ, ಭಾರಿ ಖುಷಿ ಪಡುವೆ ನಾನು. ಬೆಳಿಗ್ಗೆ ಎದ್ದ ಮಕ್ಕಳ ಅಂತಾನೆ